ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಸೊ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವು ಶೇರ್ ಕ್ಯಾಪಿಟಲ್ ಮೇಲೆ ಒಂದಿಷ್ಟು ಪ್ರಾಬ್ಲಮ್ ಅನ್ನ ಮಾಡಿದ್ದೇವೆ, ಒಂದು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿದ್ದೇವೆ. ಸೊ ಅದರಲ್ಲಿ ಪ್ರೋಸೆಸ್ ಗಳನ್ನ ನೋಡಿದ್ದೇವೆ. ಸೊ ಅಲ್ಲಿ ಯೂಶುವಲಿ 3 ಪ್ರೋಸೆಸ್ ಬರ್ತವೆ ಅಂತ ಹೇಳಿದೀನಿ. ಅಪ್ಲಿಕೇಶನ್ ಪ್ರೋಸೆಸ್, ಅಲಾಟ್ಮೆಂಟ್ ಪ್ರೋಸೆಸ್ ಮತ್ತೆ ಕಾಲ್ಸ್ ಪ್ರೋಸೆಸ್ ಬರುತ್ತೆ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಇನ್ನೊಂದಿಷ್ಟು ಕಾನ್ಸೆಪ್ಟ್ ಗಳನ್ನ ಇಲ್ಲಿ ಕಲಿತಾ ಇದ್ದೇವೆ. ಇವು ನಿಮ್ಗೆ 2 ಮಾರ್ಕ್ಸ್ ಮತ್ತೆ 6 ಮಾರ್ಕ್ಸ್ ಕ್ವಶನ್ ಬರ್ತವೆ ಎಕ್ಸಾಮ್ ಅಲ್ಲಿ. ಸೊ ಇದರಲ್ಲಿ ಮೊದಲಿಗೆ ಕಾಲ್ಸ್ ಇನ್ ಅರಿಯರ್ಸ್ ಅಂತ ಬರುತ್ತೆ. ಸೊ ಬಾಕಿ ಅಂತ ಏನ್ ಕರಿತೀವಿ ಕನ್ನಡದಲ್ಲಿ. ಸೊ ಕಾಲ್ಸ್ ಇನ್ ಅರಿಯರ್ಸ್ ಯಾವಾಗ ಆಗುತ್ತೆ, ಸೊ ಯಾವ ತರ ಇದು ಆಗುತ್ತೆ ಅಂತ ಹೇಳಿದ್ರೆ ಬೇಸಿಕಲಿ ಇದು ನಿಮ್ಗೆ ಅಲಾಟ್ಮೆಂಟ್ ಪ್ರೋಸೆಸ್ ಮತ್ತೆ ಕಾಲ್ಸ್ ಪ್ರೋಸೆಸ್ ಅಲ್ಲಿ ಬರುತ್ತೆ. ಸೊ ಅಂದ್ರೆ ಆ ಸ್ಟೇಜ್ ಅಲ್ಲಿ ಬರುತ್ತೆ. ನಿಮ್ಗೆ ಅರಿಯರ್ಸ್ ಅಂತ ಹೇಳಿದ್ರೆ ಬಾಕಿ. ಸೊ ನಾವು ಯಾವ ಟೈಮ್ ಹೇಳಿರ್ತಾರೆ, ಸೊ ಕಂಪನಿ ಒಂದು ಡೇಟ್ ಅನ್ನ ಸ್ಪೆಸಿಫೈ ಮಾಡ್ತಾರೆ. ಕಾಲ್ಸ್ ಅನ್ನ ಮಾಡಿದಾಗ ಅಥವಾ ಅಲಾಟ್ಮೆಂಟ್ ಮಾಡಿದಾಗ ನಿಮಗೆ ಒಂದು ಡೇಟ್ ಅನ್ನ ಕೊಡ್ತಾರೆ. ಆ ಡೇಟ್ ಅಲ್ಲಿ ನೀವು ಏನ್ ಮಾಡ್ಬೇಕಾಗುತ್ತೆ, ಅಮೌಂಟ್ ಅನ್ನ ನೀವು ಅಲ್ಲಿ ಅವ್ರಿಗೆ ಪೇಮೆಂಟ್ ಮಾಡ್ಬೇಕಾಗುತ್ತೆ. ಅಲ್ಲಿ ಶೇರ್ ಹೋಲ್ಡರ್ಸ್ಗಳು ಆ ಡೇಟ್ಗೆ ಪೇಮೆಂಟ್ ಮಾಡದೇ ಇದ್ದಾಗ ನಾವು ಅದನ್ನ ಏನಂತ ಕರಿತೀವಿ, ಕಾಲ್ಸ್ ಇನ್ ಅರಿಯರ್ಸ್ ಅಂತ ಕರಿತೀವಿ. ಇದನ್ನ ಸೆಂಟೆನ್ಸ್ ಫ್ರೇಮ್ ಮಾಡಿ ಹೇಳಬೇಕು ಅಂತಂದ್ರೆ, ಶೇರ್ ಹೋಲ್ಡರ್ಸ್ ಡು ನಾಟ್ ಪೇ ದ ಕಾಲ್ ಅಮೌಂಟ್ ಆನ್ ದ ಡ್ಯೂ ಡೇಟ್. ಶೇರ್ ಹೋಲ್ಡರ್ಸ್ಗಳು ಡ್ಯೂ ಡೇಟ್ ಏನ್ ಕೊಟ್ಟಿರ್ತಾರೆ ಕಂಪನಿ, ಆ ಡೇಟ್ಗೆ ದುಡ್ಡನ್ನ ಪೇಮೆಂಟ್ ಮಾಡಲಿಲ್ಲ ಅಂತಂದ್ರೆ ನಾವು ಅದನ್ನ ಕಾಲ್ಸ್ ಇನ್ ಅರಿಯರ್ಸ್ ಅಂತ ಕರಿತೀವಿ ಅಂತ ಹೇಳ್ತಾರೆ. ಇದನ್ನ ಇನ್ನೊಂದು ಸೆಂಟೆನ್ಸ್ ನಲ್ಲಿ ಹೇಳ್ತಾರೆ, ವೆನ್ ಎನಿ ಶೇರ್ ಹೋಲ್ಡರ್ಸ್ ಫೇಲ್ಸ್ ಟು ಪೇ ದ ಅಮೌಂಟ್ due on allotment or any of the calls and such amount is known as calls in arrears or unpaid calls. So ಈ ತರ ಕೂಡ ಹೇಳ್ತಾರೆ, ಶೇರ್ ಹೋಲ್ಡರ್ಸ್ ಗಳು fails to pay the allotment money or any of the calls. ಶೇರ್ ಹೋಲ್ಡರ್ಸ್ ಗಳು ಅಲಾಟ್ಮೆಂಟ್ ಮನಿಯನ್ನ ಅಥವಾ ಕಾಲ್ಸ್ ಗಳ ಮನಿಯನ್ನ ಪೇಮೆಂಟ್ ಮಾಡದೇ ಇದ್ದಲ್ಲಿ, ಸೊ ಇಲ್ಲಿ ಫೇಲ್ಸ್ ಟು ಪೇ ಅಂತ ಹೇಳ್ತಾ ಇದ್ದಾರೆ. ಸೊ ಶೇರ್ ಹೋಲ್ಡರ್ಸ್ ಗಳು ಪೇಮೆಂಟ್ ಅನ್ನ ಮಾಡೋದಕ್ಕೆ ವಿಫಲರಾದ್ರೆ ನಾವು ಅದನ್ನ ಏನಂತ ಕರಿತೀವಿ, ಆ ಅಮೌಂಟಿಗೆ ನಾವು ಏನಂತ ಕರಿತೀವಿ, ಕಾಲ್ಸ್ ಇನ್ ಅರಿಯರ್ಸ್ ಅಂತ ಕರಿತೀವಿ ಅಥವಾ ಅನ್ಪೇಡ್ ಕಾಲ್ಸ್ ಅಂತ ಕೂಡ ಕರಿತೀವಿ. ಸೊ ನಿಮ್ಗೆ 1 ಮಾರ್ಕ್ಸ್ ಗೆ ಅನ್ಪೇಡ್ ಕಾಲ್ಸ್ ಅಂದ್ರೆ ಏನು ಅಂತ ಕೇಳಿದ್ರೆ, ಸೊ ಅನ್ಪೇಡ್ ಕಾಲ್ಸ್ ಇಸ್ ನಥಿಂಗ್ ಬಟ್ ಅಂತ ಕೇಳಿದ್ರೆ ನೀವು ಏನಂತ ಬರೀಬೇಕು, ಆನ್ಸರ್ ಕಾಲ್ಸ್ ಇನ್ ಅರಿಯರ್ಸ್ ಅಂತ ಬರೀಬೇಕು. ಸೊ ಕಾಲ್ಸ್ ಇನ್ ಅರಿಯರ್ಸ್ ಅನ್ನ ನಾವು ಅನ್ಪೇಡ್ ಕಾಲ್ಸ್ ಅಂತ ಕೂಡ ಇಲ್ಲಿ ಕರಿತೇವೆ. ಸೊ ಇದಕ್ಕೆ ಒಂದು ಜರ್ನಲ್ ಎಂಟ್ರಿಯನ್ನು ಕೊಡ್ತಾರೆ, calls in arrears account debit, calls in arrears account debit to share first call, to share second call or any of the calls. So ಅಂದ್ರೆ ಶೇರ್ ಏನು ಮಾಡ್ತಾ ಇರ್ತಾರೆ, ಸೊ ಕಂಪನಿ ಶೇರ್ಸ್ ಗಳನ್ನ ಏನು ಅಲಾಟ್ಮೆಂಟ್ ಮಾಡ್ತಾ ಇರ್ತಾರೆ. ಸೊ ಆ ಪ್ರೊಸೆಸ್ ಅಲ್ಲಿ ಏನಾದ್ರು ಆದ್ರೆ ನಾವೇನಂತ ಮಾಡ್ತೀವಿ, ಸೊ ಜರ್ನಲ್ ಎಂಟ್ರಿ ಮಾಡಬೇಕಾಗುತ್ತೆ. ಕಾಲ್ಸ್ ಇನ್ ಅರಿಯರ್ಸ್ ಅಕೌಂಟ್ ಯಾವಾಗ್ಲೂ ಏನಾಗುತ್ತೆ, ಡೆಬಿಟ್ ಆಗುತ್ತೆ. ಕಾಲ್ಸ್ ಇನ್ ಅರಿಯರ್ಸ್ ಅಕೌಂಟ್ ಯಾವಾಗ್ಲೂ ಏನಾಗುತ್ತೆ, ಡೆಬಿಟ್ ಆಗುತ್ತೆ. ಸೊ ದುಡ್ಡನ್ನ ಪೇಮೆಂಟ್ ಮಾಡಿರೋದಿಲ್ಲ. ಸೊ ಎಲ್ಲಿ ಮಾಡಿರೋದಿಲ್ಲ, ಸೊ ಯಾವ ಕಾಲ್ ಅಲ್ಲಿ ಮಾಡಿರೋದಿಲ್ಲ ಅದನ್ನ ನಾವೇನ್ ಮಾಡ್ಬೇಕಾಗುತ್ತೆ, ಕ್ರೆಡಿಟ್ ಮಾಡ್ಬೇಕಾಗುತ್ತೆ. ಅಥವಾ ಅಲಾಟ್ಮೆಂಟ್ ಅಲ್ಲಿ ಮಾಡಿರ್ಲಿಲ್ಲ ಅಂತಂದ್ರೆ ನಾವು ಅದನ್ನು ಕೂಡ ಏನ್ ಮಾಡ್ಬೇಕಾಗುತ್ತೆ, ಕ್ರೆಡಿಟ್ ಮಾಡ್ಬೇಕಾಗುತ್ತೆ. ಸೊ ಫಸ್ಟ್ ಕಾಲ್ ಅಲ್ಲಿ ಏನಾದ್ರು ಅರಿಯರ್ಸ್ ಇದ್ರೆ ಶೇರ್ ಫಸ್ಟ್ ಕಾಲ್ ಅಕೌಂಟ್ ಅಂತ ಬರ್ತೀವಿ, ಅಥವಾ ಸೆಕೆಂಡ್ ಕಾಲ್ ಅಲ್ಲಿ ಇದ್ರೆ ಶೇರ್ ಸೆಕೆಂಡ್ ಕಾಲ್ ಅಂತ ಬರ್ತೀವಿ. ಸೊ ಈ ತರ ನಾವು ಏನ್ ಮಾಡ್ತೀವಿ, ಕಾಲ್ಸ್ ಇನ್ ಅರಿಯರ್ಸ್ ಅಕೌಂಟ್ ಅನ್ನ ನಾವು ಯಾವಾಗ್ಲೂ ಏನ್ ಮಾಡ್ತೀವಿ, ಇಲ್ಲಿ ಡೆಬಿಟ್ ಮಾಡ್ತೀವಿ. ಸೊ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡುವಾಗ ನನಗೆ ಕಾಲ್ಸ್ ಇನ್ ಅರಿಯರ್ಸ್ ಅನ್ನ ಹೇಗೆ ಅಲ್ಲಿ ಜರ್ನಲ್ ಎಂಟ್ರಿಯಲ್ಲಿ ತಗೊಳ್ತಾರೆ, ಕನ್ಸಿಡರ್ ಮಾಡ್ತಾರೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೇನೆ. ಸೊ ಇದಿಷ್ಟು ಕಾಲ್ಸ್ ಇನ್ ಅರಿಯರ್ಸ್ ಆಗಿದೆ. ನೆಕ್ಸ್ಟ್ ಕಾನ್ಸೆಪ್ಟ್ ಬರುತ್ತೆ ಕಾಲ್ಸ್ ಇನ್ ಅಡ್ವಾನ್ಸ್ ಅಂತ ಬರುತ್ತೆ. ಸೊ ಕಾಲ್ಸ್ ಇನ್ ಅಡ್ವಾನ್ಸ್ ಅಂದ್ರೆ ಅರಿಯರ್ಸ್ ನ ಅಪೋಸಿಟ್ ಇರುತ್ತೆ. ಸೊ ಅಲ್ಲಿ ಏನಾಯ್ತು, ಅರಿಯರ್ಸ್ ಅಲ್ಲಿ ಕಾಲ್ಸ್ ಗಳನ್ನ ಮಾಡ್ತಾರೆ ಕಂಪನಿ. ಸೊ ಆ ಡೇಟ್ಗೆ ನಾವು ಪೇಮೆಂಟ್ ಮಾಡಲಿಲ್ಲ ಅಂತಂದ್ರೆ ಅದು ಬಾಕಿ ಆಗುತ್ತೆ, ಅಂದ್ರೆ ಅರಿಯರ್ಸ್ ಆಗುತ್ತೆ. ಇಲ್ಲಿ ಅಡ್ವಾನ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಮುಂಗಡವಾಗಿ ನಾವು ದುಡ್ಡನ್ನ ಕೊಡ್ತೀವಿ, ಅದಕ್ಕೆ ಅಡ್ವಾನ್ಸ್ ಅಂತ ಕರಿತೀವಿ. ಸೊ ಯಾವಾಗ ಅಡ್ವಾನ್ಸ್ ಗಳನ್ನ ಕೊಡ್ತಾರೆ, ಸೊ ಇದು ಕೂಡ ನಿಮ್ಗೆ ಬೇಸಿಕಲಿ ಅಲಾಟ್ಮೆಂಟ್ ಪ್ರೋಸೆಸ್ ಮತ್ತೆ ಕಾಲ್ಸ್ ಪ್ರೋಸೆಸ್ ಅಲ್ಲಿ ಬರುತ್ತೆ. ಸೊ ಏನಾಗುತ್ತೆ ಅಂತಂದ್ರೆ ಶೇರ್ ಹೋಲ್ಡರ್ಸ್ ಏನ್ ಮಾಡ್ತಾರೆ, ಅವ್ರೇನು ಶೇರ್ಸ್ ಗಳನ್ನ ತಗೊಂಡಿರ್ತಾರೆ ಆ ಅಮೌಂಟ್ ಅನ್ನ ಏನ್ ಮಾಡ್ತಾರೆ, ಕಂಪನಿ ಕಾಲ್ಸ್ ಮಾಡೋದನ್ನ ಮುಂಚೆನೆ ಏನ್ ಮಾಡ್ತಾರೆ, ಪೇಮೆಂಟ್ ಅನ್ನ ಮಾಡ್ಬಿಡ್ತಾರೆ. ಸೊ ಅದಕ್ಕೆ ನಾವು ಏನಂತ ಕರಿತೀವಿ, ಕಾಲ್ಸ್ ಇನ್ ಅರಿಯರ್ ಅಡ್ವಾನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಸೆಂಟೆನ್ಸ್ ಒಂದ್ ಕಡೆ ಹೇಳಿದ್ದಾರೆ, ಸಮ್ ಟೈಮ್ಸ್ ಶೇರ್ ಹೋಲ್ಡರ್ಸ್ ಪೇ ಅ ಪಾರ್ಟ್ ಆರ್ ಹೋಲ್ ಆಫ್ ದ ಅಮೌಂಟ್ ಆಫ್ ಕಾಲ್ಸ್ ನಾಟ್ ಯೆಟ್ ಮೇಡ್. ಸೊ ಕಂಪನಿ ಕಾಲ್ಸ್ ಗಳನ್ನ ಮಾಡದೇ ಇದ್ದಲ್ಲಿ, ಸೊ ಕಂಪನಿಯಲ್ಲಿ ಏನ್ ಮಾಡ್ತಾರೆ, ಕಾಲ್ಸ್ ಗಳನ್ನ ಮಾಡಿ ದುಡ್ಡನ್ನ ಕಲೆಕ್ಟ್ ಮಾಡ್ತಾರೆ. ಸೊ ಇಲ್ಲಿ ಏನಾಗುತ್ತೆ, ಶೇರ್ ಹೋಲ್ಡರ್ಸ್ ಗಳು ಏನ್ ಮಾಡ್ತಾರೆ, ಕಂಪನಿ ಕಾಲ್ ಮಾಡೋದನ್ನ ಮುಂಚೆನೆ ಏನ್ ಮಾಡ್ತಾರೆ, ಅಡ್ವಾನ್ಸ್ ಆಗಿ ತಮ್ಮ ಶೇರ್ ಎಷ್ಟಿರ್ತವೆ, ಸೊ ಶೇರ್ ಅನ್ನ ಎಷ್ಟು ತಗೊಂಡಿರ್ತಾರೆ, ಅದರ ಅಮೌಂಟ್ ಎಷ್ಟಿರುತ್ತೆ ಅದನ್ನ ಏನ್ ಮಾಡ್ಬಿಡ್ತಾರೆ, ಪೇಮೆಂಟ್ ಅನ್ನ ಫುಲ್ ಪೇಮೆಂಟ್ ಅನ್ನ ಅಥವಾ ಪಾರ್ಟ್ಲಿ ಪೇಮೆಂಟ್ ಅನ್ನ ಇಲ್ಲಿ ಮಾಡ್ಬಿಡ್ತಾರೆ. ಅದಕ್ಕೆ ಏನಂತ ಕರಿತೀವಿ, ಇಲ್ಲಿ
ಕಾಲ್ಸ್ ಇನ್ ಅಡ್ವಾನ್ಸ್ ಅಂತ ಇಲ್ಲಿ ಕರಿತೇವೆ. ಸೊ ಇದು ಕೂಡ ನಮಗೆ 2 ಮಾರ್ಕ್ಸ್ ಅಥವಾ 1 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಕಾಲ್ಸ್ ಇನ್ ಅಡ್ವಾನ್ಸ್ ಅಂತ ಹೇಳಿದ್ರೆ ಶೇರ್ ಹೋಲ್ಡರ್ಸ್ಗಳು ಎಷ್ಟು ಶೇರ್ಗಳನ್ನು ತಗೊಂಡಿರ್ತಾರೆ, ಅವರು ಕಂಪನಿ ಕಾಲ್ ಮಾಡೋದನ್ನ ಮುಂಚೆನೆ ಏನ್ ಮಾಡ್ತಾರೆ, ಅಲ್ಲಿ ಅಮೌಂಟ್ ಅನ್ನ ಕೊಟ್ಬಿಡ್ತಾರೆ, ಸೊ ಪೇಮೆಂಟ್ ಅನ್ನು ಮಾಡ್ಬಿಡ್ತಾರೆ. ಅದಕ್ಕೆ ನಾವು ಕಾಲ್ಸ್ ಇನ್ ಅಡ್ವಾನ್ಸ್ ಅಂತ ಕೂಡ ಇಲ್ಲಿ ಕರೀತೇವೆ. ಸೊ ಇದಕ್ಕೂ ಕೂಡ ನಮಗೆ ಒಂದು ಜರ್ನಲ್ ಎಂಟ್ರಿಯನ್ನು ಕೊಡ್ತಾರೆ. ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಕಾಲ್ಸ್ ಇನ್ ಅಡ್ವಾನ್ಸ್ ಅಕೌಂಟ್. ಕಾಲ್ಸ್ ಇನ್ ಅಡ್ವಾನ್ಸ್ ಅಕೌಂಟ್. ಸೊ ಕಾಲ್ಸ್ ಇನ್ ಅಡ್ವಾನ್ಸ್ ಅಕೌಂಟ್ ನೋಡಿ, ಇಲ್ಲಿ ಕಾಲ್ಸ್ ಇನ್ ಅಡ್ವಾನ್ಸ್ ಅಕೌಂಟ್ ಅನ್ನ ನಾವು ಯಾವಾಗಲೂ ಏನ್ ಮಾಡ್ತೀವಿ, ಕ್ರೆಡಿಟ್ ಮಾಡ್ತೀವಿ. ಸೊ ಲಾಜಿಕ್ ಅನ್ನ ಇಲ್ಲಿ ಉಪಯೋಗಿಸಬಹುದು ನೀವು. ಸೊ ಇಲ್ಲಿ ಸಿಂಪಲ್ ಆಗಿ ನೆನಪಿಟ್ಕೊಳ್ಬಹುದು. ಕಾಲ್ಸ್ ಇನ್ ಅಡ್ವಾನ್ಸ್ ನ ನಾವು ಯಾವಾಗಲೂ ಏನ್ ಮಾಡ್ತೀವಿ, ಡೆಬಿಟ್ ಮಾಡ್ತೀವಿ. ಕಾಲ್ಸ್ ಇನ್ ಅಡ್ವಾನ್ಸ್ ಅನ್ನ ನಾವು ಏನ್ ಮಾಡ್ತಾ ಇದೀವಿ, ಯಾವಾಗಲೂ ಕ್ರೆಡಿಟ್ ಮಾಡ್ತಾ ಇದ್ದೀವಿ. ಸೊ ನಿಮ್ಗೆ ಪ್ರಾಬ್ಲಮ್ ಬಂದಾಗ ಇದನ್ನ ಹೇಗೆ ಅಲ್ಲಿ ಅಪ್ಲೈ ಮಾಡ್ಕೊಳ್ಬೇಕು ಅಂತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಲ್ಲಿ ಎಕ್ಸಾಂಪಲ್ ತಗೊಂಡಾಗ. ಸೊ ಇದಿಷ್ಟು ಕಾಲ್ಸ್ ಇನ್ ಅಡ್ವಾನ್ಸ್ ಆಗಿದೆ. ನೆಕ್ಸ್ಟ್ ಕಾನ್ಸೆಪ್ಟ್ ಬರುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಅದು ಯಾವ್ದಪ್ಪ ಅಂತ ಹೇಳಿದ್ರೆ ಓವರ್ ಸಬ್ಸ್ಕ್ರಿಪ್ಷನ್ ಅಂತ ಬರುತ್ತೆ. ಯಾವ್ದು ಬರುತ್ತೆ, ಓವರ್ ಸಬ್ಸ್ಕ್ರಿಪ್ಷನ್ ಅಂತ ಬರುತ್ತೆ. ಓವರ್ ಸಬ್ಸ್ಕ್ರಿಪ್ಷನ್. ಸೊ ಬೇಸಿಕಲಿ ಇದು ನಿಮ್ಗೆ ಏನಾಗುತ್ತೆ, ಅಪ್ಲಿಕೇಶನ್ ಪ್ರೋಸೆಸ್ ಅಲ್ಲಿ ಬರುತ್ತೆ. ಸೊ ಕಾಲ್ಸ್ ಇನ್ ಅರಿಯರ್ಸ್, ಕಾಲ್ಸ್ ಇನ್ ಅಡ್ವಾನ್ಸ್. ಸೊ ಎರಡು ಎದ್ರಲ್ಲಿ ಬರುತ್ತೆ, ಅಲಾಟ್ಮೆಂಟ್ ಪ್ರೋಸೆಸ್ ಮತ್ತೆ ಕಾಲ್ಸ್ ಪ್ರೋಸೆಸ್ ಅಲ್ಲಿ ಬರುತ್ತೆ. ಅಂದ್ರೆ ಸೆಕೆಂಡ್ ಪ್ರೋಸೆಸ್ ಮತ್ತೆ ಥರ್ಡ್ ಪ್ರೋಸೆಸ್ ಅಲ್ಲಿ ಬರುತ್ತೆ. ಓವರ್ ಸಬ್ಸ್ಕ್ರಿಪ್ಷನ್ ಅನ್ನೋದು ಏನಿದೆ, ಇದು ನಿಮಗೆ ಫಸ್ಟ್ ಪ್ರೋಸೆಸ್ ಅಲ್ಲಿ ಬರುತ್ತೆ, ಅಪ್ಲಿಕೇಶನ್ ಪ್ರೋಸೆಸ್ ಅಲ್ಲಿ ಬರುತ್ತೆ. ಓವರ್ ಸಬ್ಸ್ಕ್ರಿಪ್ಷನ್, ಸೊ ಸಬ್ಸ್ಕ್ರಿಪ್ಷನ್ಗಳು ಓವರ್ ಆದಾಗ, ಅಂದ್ರೆ ಕಂಪನಿ, ಫಾರ್ ಎಕ್ಸಾಂಪಲ್ ಕಂಪನಿ ಒಂದಿಷ್ಟು ಶೇರ್ಸ್ ಗಳನ್ನ ಇಲ್ಲಿ ಇಶ್ಯೂ ಮಾಡಿ, 25,000 ಶೇರ್ಸ್ ಗಳನ್ನ ಇಶ್ಯೂ ಮಾಡಿದ್ದಾರೆ ಅಂತ ಅನ್ಕೊಳ್ಳಿ. ಕಂಪನಿ ಮಿಸ್ಟರ್ ಎಬಿಸಿ ಕಂಪನಿ. ಸೊ ಎಬಿಸಿ ಕಂಪನಿ ಏನ್ ಮಾಡ್ತಾ ಇದ್ದಾರೆ, 25,000 ಶೇರ್ಸ್ ಗಳನ್ನ ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ಅಷ್ಟು ಶೇರ್ಸ್ ಗಳನ್ನ ಪಬ್ಲಿಕ್ ಗೆ ಏನ್ ಮಾಡ್ತಾ ಇದ್ದಾರೆ, ಮಾರ್ತಾ ಇದ್ದಾರೆ, ಇಶ್ಯೂ ಮಾಡ್ತಾ ಇದ್ದಾರೆ. ಈ ಸ್ಟೇಜ್ ಅಲ್ಲಿ ಅಪ್ಲಿಕೆಂಟ್ಸ್ ಏನಿರ್ತಾರೆ, ಸೊ ಇದನ್ನ ಈ ಕಂಪನಿ ಶೇರ್ಸ್ ಅನ್ನ ಶೇರ್ ಹೋಲ್ಡರ್ಸ್ ಗಳು ಇರ್ತಾರೆ. ಶೇರ್ ಹೋಲ್ಡರ್ಸ್ ಆರ್ ಇನ್ವೆಸ್ಟರ್ಸ್ ಅಂತ ಏನ್ ಕರೀತಾರೆ, ಅವರು ಇಲ್ಲಿ ಶೇರ್ಸ್ ಗಳನ್ನ ಅಪ್ಲೈ ಮಾಡ್ತಾರೆ. ಎಬಿಸಿ ಕಂಪನಿ ಅನ್ನೋದೇನಿರುತ್ತೆ, ಒಂದು ರೆಪ್ಯೂಟೆಡ್ ಕಂಪನಿ ಇದೆ ಅಂತ ಅನ್ಕೊಳ್ಳೋಣ. ಸೊ ಅಂದ್ರೆ ಒಳ್ಳೆಯ ಕಂಪನಿ ಇದೆ ಅಂತ ಅನ್ಕೊಳ್ಳೋಣ. ಸೊ ಹಾಗಿದ್ದಾಗ ಕಂಪನಿ ಎಷ್ಟು ಇಶ್ಯೂ ಮಾಡ್ತಾ ಇದ್ದಾರೆ, 25,000 ಶೇರ್ಸ್ ಗಳನ್ನ ಇಶ್ಯೂ ಮಾಡ್ತಾ ಇದ್ದಾರೆ, ಅಂದ್ರೆ ಮಾಡ್ತಾ ಇದ್ದಾರೆ. ಆ ಕಂಪನಿ ಒಳ್ಳೇದಿರೋದ್ರಿಂದ, ಸೊ ಆ ಕಂಪನಿ ಚೆನ್ನಾಗಿರೋದ್ರಿಂದ, ಒಳ್ಳೆ ರೆಪ್ಯೂಟೆಡ್ ಕಂಪನಿ ಇರೋದ್ರಿಂದ ಎಲ್ಲಾ ಶೇರ್ ಹೋಲ್ಡರ್ಸ್ ಗಳು ಏನ್ ಮಾಡ್ತಾರೆ, ಅವ್ರಿಗೆ ಒಂದು ಆಸೆ ಇರುತ್ತೆ. ಸೊ ಒಳ್ಳೆ ಕಂಪನಿಯಲ್ಲಿ ನಾವು ಶೇರ್ಸ್ ಗಳನ್ನ ತಗೊಂಡ್ರೆ ನಮಗೆ ಜಾಸ್ತಿ ಪ್ರಾಫಿಟ್ ಆಗುತ್ತೆ ಅನ್ನೋ ಒಂದು ಇಂಟೆನ್ಷನ್ ಇರುತ್ತೆ. ಹಾಗಾಗಿ ಏನ್ ಮಾಡ್ತಾರೆ, ಇಲ್ಲಿ ಜಾಸ್ತಿ ಜನ ಅಪ್ಲೈ ಮಾಡ್ತಾರೆ. ಸೊ ಅಪ್ಲಿಕೆಂಟ್ಸ್ ಏನಿರ್ತಾರೆ, ಒಂದು 30,000 ಅಪ್ಲಿಕೆಂಟ್ಸ್ ಏನ್ ಮಾಡ್ತಾರೆ, ಶೇರ್ಸ್ ಗಳಿಗೆ 25,000 ಶೇರ್ಸ್ ಗಳಿಗೆ ಅಪ್ಲೈ ಮಾಡ್ತಾರೆ. ಸೊ ಇಲ್ಲಿ ಏನಾಗ್ತಾ ಇದೆ, ಕಂಪನಿ ಇಶ್ಯೂ ಮಾಡಿರೋದೆಷ್ಟು 25,000 ಶೇರ್ಸ್ ಗಳಿಗೆ ಮಾತ್ರ ಏನ್ ಮಾಡ್ತಾ ಇದ್ದಾರೆ, ಅಲ್ಲಿ ಇಶ್ಯೂ ಮಾಡ್ತಾ ಇದ್ದಾರೆ ಅಪ್ಲಿಕೇಶನ್ ಅನ್ನ. ಆದ್ರೆ ಅಪ್ಲಿಕೆಂಟ್ಸ್ ಅಂತ ಏನಿದ್ದಾರೆ, ಸೊ ಅಲ್ಲಿ ಶೇರ್ಸ್ ಗಳನ್ನ ತಗೊಳ್ಳೋದಕ್ಕೆ ಎಷ್ಟು ಜನ ಬಯಸ್ತಾ ಇದ್ದಾರೆ, 30,000 ಪೀಪಲ್ ಏನ್ ಮಾಡ್ತಾ ಇದ್ದಾರೆ, ಶೇರ್ ಗಳನ್ನ ತಗೊಳ್ಳೋದಕ್ಕೆ ಏನ್ ಮಾಡ್ತಾ ಇದ್ದಾರೆ, ಅಲ್ಲಿ ಬಯಸ್ತಾ ಇದ್ದಾರೆ ಆ ಕಂಪನಿಯಲ್ಲಿ ತಗೊಳ್ಳೋದಕ್ಕೆ. ಸೊ ಇಲ್ಲಿ ಡಿಫರೆನ್ಸ್ ಎಷ್ಟಾಗ್ತಾ ಇದೆ, 5,000 ಶೇರ್ಸ್ ಆಗ್ತಾ ಇದೆ. ಇದು ಎಕ್ಸೆಸ್ ಅಂತ ಕರಿತೀವಿ ನಾವು. ಜಾಸ್ತಿ ಇದ್ರೆ ನಾವು ಅದನ್ನ ಎಕ್ಸೆಸ್ ಅಂತ ಕರಿತೀವಿ, ಕಡಿಮೆ ಇದ್ರೆ ನಾವು ಅದನ್ನ ಡೆಫಿಸಿಟ್ ಅಂತ ಕರಿತೀವಿ. ಜಾಸ್ತಿ ಇದ್ರೆ ನಾವು ಅದನ್ನ ಎಕ್ಸೆಸ್ ಅಂತ ಕರಿತೀವಿ, ಕಡಿಮೆ ಇದ್ರೆ ನಾವು ಅದನ್ನ ಡೆಫಿಸಿಟ್ ಅಂತ ಕರಿತೀವಿ. ಸೊ ಇಲ್ಲಿ ಏನಾಗ್ತಾ ಇದೆ, ಕಂಪನಿ ಇಶ್ಯೂ ಮಾಡ್ತಾ ಇರೋದು 25,000 ಶೇರ್ಸ್, ಆದ್ರೆ ಅದಕ್ಕೆ ಅಪ್ಲೈ ಮಾಡ್ತಿರೋರು ಎಷ್ಟು, 30,000 ಪೀಪಲ್. ಸೊ 30,000 ಶೇರ್ಸ್ಗೆ ಅಪ್ಲಿಕೇಶನ್ ಬಂದಿದ್ದಾವೆ, ಅಷ್ಟು ಅಪ್ಲಿಕೇಶನ್ ಬಂದಿದ್ದಾವೆ. ಸೊ ಇದೇನು 5,000 ಇದೆ, ಸೊ ಇದನ್ನ ನಾವು ಏನಂತ ಕರಿತೀವಿ, ಈ ಸಿಚುವೇಶನ್ ಗೆ ನಾವು ಓವರ್ ಸಬ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಸೊ ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸಿಂಪಲ್ ಇದೆ. ಕಂಪನಿ ಎಷ್ಟು ಇಶ್ಯೂ ಮಾಡ್ತಾ ಇದ್ದಾರೆ, 25,000 ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾ ಇದ್ದಾರೆ. ಆದ್ರೆ ಅದಕ್ಕೆ ಅಪ್ಲಿಕೇಶನ್ ಎಷ್ಟು ಬಂದಿದ್ದಾವೆ, 30,000 ಬಂದಿದೆ. ಸೊ ಎಷ್ಟು ನಾವು ಅಪ್ಲೈ ಮಾಡಿರ್ತಾರೆ, ಎಷ್ಟು ಇಶ್ಯೂ ಮಾಡಿರ್ತಾರೆ ಕಂಪನಿ, ಅದಕ್ಕಿಂತ ಜಾಸ್ತಿ ನಂಬರ್ ಅಲ್ಲಿ ನಮ್ಗೆ ಅಪ್ಲಿಕೇಶನ್ಸ್ ಬಂದ್ರೆ ನಾವು ಅದನ್ನ ಏನಂತ ಕರಿತೀವಿ,
ಓವರ್ ಸಬ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಸೊ ಇದನ್ನ ನಿಮಗೆ ಸೆಂಟೆನ್ಸ್ ಅಲ್ಲಿ ಹೇಳಿದ್ದಾರೆ, when applications for more shares of the company are received than the number of shares offered to the public for subscription. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಅಪ್ಲಿಕೇಶನ್ಸ್ ಎಷ್ಟಿದಾವೆ, ಕಂಪನಿ ಎಷ್ಟು ಇಶ್ಯೂ ಮಾಡ್ತಾ ಇದ್ದಾರೆ, ಅದಕ್ಕೆ ನಂಬರ್ ಆಫ್ ಶೇರ್ಸ್ ಅಪ್ಲಿಕೆಂಟ್ಸ್ ಜಾಸ್ತಿ ಆದ್ರೆ, ಅಂದ್ರೆ ಈಗ 30,000 ಅಪ್ಲಿಕೆಂಟ್ಸ್ ಆಗಿದ್ದಾರೆ, ಎಷ್ಟಕ್ಕೆ ಬರೀ 25,000 ಶೇರ್ಸ್ಗೆ 30,000 ಅಪ್ಲಿಕೇಶನ್ಸ್ ಬಂದಿದಾವೆ ಅಂತ ಹೇಳಿದ್ರೆ ನಾವು ಅದನ್ನ ಏನಂತ ಕರಿತೀವಿ, ಅಲ್ಲಿ ಓವರ್ ಸಬ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಸೊ ಇದಕ್ಕೆ ನಿಮಗೆ ಜರ್ನಲ್ ಎಂಟ್ರಿ ಬರುತ್ತೆ. ಸೊ ಅದನ್ನ ನಿಮ್ಗೆ ಪ್ರಾಬ್ಲಮ್ಸ್ ಮಾಡುವಾಗ್ಲೇ ಹೇಳ್ತೀನಿ. ಸೊ ಇಲ್ಲಿ ಓವರ್ ಸಬ್ಸ್ಕ್ರಿಪ್ಷನ್ ಆದಾಗ, ಸೊ ಈ ತರ ಸಿಚುವೇಶನ್ ಆದಾಗ ನಾವೇನ್ ಮಾಡ್ತೀವಿ, ಎಷ್ಟು ಶೇರ್ಗಳನ್ನ ನಾವು ಮಾರ್ತಾ ಇರ್ತೀವಿ. ಸೊ 25,000 ಶೇರ್ಗಳನ್ನ ನಾವು ಮಾರ್ತಾ ಇದೀವಿ, ಕಂಪನಿ ಅಷ್ಟು ಇಶ್ಯೂ ಮಾಡ್ತಾ ಇದೆ. ಸೊ ಹಾಗಾಗಿ ಏನ್ ಮಾಡ್ತಾರೆ, ಆ 25,000 ಶೇರ್ಸ್ ಗಳ ವ್ಯಾಲ್ಯೂವನ್ನ ಮಾತ್ರ ಇಟ್ಕೊಳ್ತಾರೆ. ಅಂದ್ರೆ ಫಸ್ಟ್ 25,000 ಶೇರ್ಗಳ ಅಪ್ಲಿಕೇಶನ್ ಅನ್ನ ಇಟ್ಕೊಳ್ತಾರೆ. ಬಾಕಿ ಏನಿದೆ 5,000 ಅಪ್ಲಿಕೇಶನ್ಸ್ ಏನಿದಾವೆ ಅದನ್ನ ಏನ್ ಮಾಡ್ತಾರೆ, ಯಾರು ಅಪ್ಲೈ ಮಾಡಿರ್ತಾರೆ ಅವ್ರಿಗೆ ಏನ್ ಮಾಡ್ತಾರೆ, ಅದನ್ನ ರಿಫಂಡ್ ಮಾಡ್ಬಿಡ್ತಾರೆ. ಸೊ ಇಲ್ಲಿ ಸಿಚುವೇಶನ್ಸ್ ಬರ್ತವೆ ಓವರ್ ಸಬ್ಸ್ಕ್ರಿಪ್ಷನ್ ಅಲ್ಲಿ, 3 ತರ ಸಿಚುವೇಶನ್ ಬರ್ತವೆ. ಒಂದೇದು ರಿಫಂಡ್ ಬರುತ್ತೆ. ಸೊ ಜಾಸ್ತಿ ದುಡ್ಡು ಏನ್ ಬಂದಿರುತ್ತೆ ಅದನ್ನ ರಿಫಂಡ್ ಮಾಡ್ಬಿಡ್ತಾರೆ, ಯಾರು ಅಲ್ಲಿ ಅಪ್ಲೈ ಮಾಡಿರ್ತಾರೆ ಅವ್ರಿಗೆ ರಿಫಂಡ್ ಮಾಡ್ತಾರೆ. ಇನ್ನೊಂದು ಪ್ರೋರಾಟಾ ಬೇಸಿಸ್ ಅಂತ ಬರುತ್ತೆ. ಸೊ ಇಲ್ಲಿ ಏನು ಎಕ್ಸೆಸ್ ಅಪ್ಲಿಕೇಶನ್ ಮಾಡ್ತಾರೆ, ಸೊ ಅಂದ್ರೆ ಒಂದೊಂದು ಸಿಚುವೇಶನ್ ಅಲ್ಲಿ ಏನ್ ಮಾಡ್ತಾರೆ, ಒಬ್ಬನೇ ಶೇರ್ ಹೋಲ್ಡರ್ ಇರ್ತಾನೆ, ಅವನು 10 ಶೇರ್ಗಳಿಗೆ ಜಾಸ್ತಿ ಮಾಡಿರ್ತಾನೆ. ಅಂದ್ರೆ ಸೊ ಇಲ್ಲಿ 25,000 ಶೇರ್ಸ್ ಇದಾವೆ, ಸೊ ಇಲ್ಲಿ 30,000 ಅಪ್ಲಿಕೆಂಟ್ಸ್ ಇದಾರೆ. ಸೊ ಅಲ್ಲಿ 30,000 ಅಪ್ಲಿಕೆಂಟ್ಸ್ ಇರ್ಬೇಕಂತ ಇಲ್ಲ. ಸೊ ಒಬ್ಬನೇ ಶೇರ್ ಹೋಲ್ಡರ್ ಏನ್ ಮಾಡ್ಬೋದು, ಜಾಸ್ತಿ ಶೇರ್ಗಳನ್ನ ತಗೊಳ್ತಿರ್ತಾನೆ. ಸೊ ಅಂತ ಸಿಚುವೇಶನ್ ಅಲ್ಲಿ ಆ ದುಡ್ಡನ್ನ ಏನ್ ಮಾಡ್ತಾರೆ, ಅವನು ಜಾಸ್ತಿ ಅಮೌಂಟ್ ಅನ್ನ ಕೊಟ್ಟಿರ್ತಾನೆ, ಅದನ್ನ ಏನ್ ಮಾಡ್ತಾರೆ, ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಾರೆ. ಅಂದ್ರೆ ಅವನು ಏನ್ ಮಾಡ್ತಾನೆ, ಅಪ್ಲಿಕೇಶನ್ಗೆ ಒಂದಿಷ್ಟು ದುಡ್ಡನ್ನು ಕೊಡ್ಬೇಕಾಗುತ್ತೆ, ಅಲಾಟ್ಮೆಂಟ್ ಪ್ರೊಸೆಸ್ ಅಲ್ಲಿ ಒಂದಿಷ್ಟು ದುಡ್ಡನ್ನು ಕೊಡ್ಬೇಕಾಗುತ್ತೆ, ಕಾಲ್ಸ್ ಗಳ ಪ್ರೊಸೆಸ್ ಅಲ್ಲಿ ಒಂದಿಷ್ಟು ದುಡ್ಡುಗಳನ್ನ ಕೊಡ್ಬೇಕಾಗುತ್ತೆ. ಸೊ ಹಂಗಿದ್ದಾಗ ಆ ಸಿಚುವೇಶನ್ ಬರುತ್ತೆ. ಸೊ ಹಂಗಿದ್ದಾಗ ಏನ್ ಮಾಡ್ತಾರೆ, ಅವನು ಜಾಸ್ತಿ ಏನಾದ್ರು ದುಡ್ಡು ಕೊಟ್ರೆ ಅದನ್ನ ಏನ್ ಮಾಡ್ತಾರೆ, ಅವನ ನೆಕ್ಸ್ಟ್ ಪ್ರೊಸೆಸ್ ಅಲ್ಲಿ ಅವನಿಂದ ಎಷ್ಟು ಅಮೌಂಟ್ ಅನ್ನ ಕಲೆಕ್ಟ್ ಮಾಡಬೇಕು, ಆ ಅಮೌಂಟ್ ಅನ್ನ ಏನ್ ಮಾಡ್ತಾರೆ, ಆ ಅಮೌಂಟಿಗೆ ಈ ಅಮೌಂಟ್ ಅನ್ನ ಅಡ್ಜಸ್ಟ್ ಮಾಡ್ತಾರೆ, ಎಕ್ಸೆಸ್ ಅಮೌಂಟ್ ಅನ್ನ ಅಲ್ಲಿ ಅಡ್ಜಸ್ಟ್ ಮಾಡ್ತಾ ಹೋಗ್ತಾರೆ. ಸೊ ಅಲಾಟ್ಮೆಂಟ್ ಪ್ರೊಸೆಸ್ ಅಲ್ಲಿ ಅವನಿಂದ ದುಡ್ಡು ಪಡಿಬೇಕಾಗಿರುತ್ತೆ ಕಂಪನಿ. ಹಾಗಾಗಿ ಏನ್ ಮಾಡ್ತಾರೆ, ಈ ದುಡ್ಡನ್ನ ಆಲ್ರೆಡಿ ಇಸ್ಕೊಂಡ್ಬಿಟ್ಟಿರ್ತಾರೆ, ಅದನ್ನೇ ಏನ್ ಮಾಡ್ತಾರೆ, ಅಲ್ಲಿ ಇಸ್ಕೊಂಡಿದೀವಿ ಅಂತ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ. ಸೊ ಇದು ಪ್ರೋರಾಟಾ ಬೇಸಿಸ್ ಆಗಿದೆ. ಇನ್ನೊಂದು ಬರುತ್ತೆ, ಸೊ ಪ್ರೋರಾಟಾ ಬೇಸಿಸ್ ಅಲ್ಲಿ ಇನ್ನೊಂದು ಪ್ರೊಸೆಸ್ ಬರುತ್ತೆ, ಇದು ಅಡ್ಜಸ್ಟ್ಮೆಂಟ್ ಆಯ್ತು. ಸೊ ನೆಕ್ಸ್ಟ್ ಪ್ರೊಸೆಸ್ ಅಲ್ಲಿ ಏನಾಗುತ್ತೆ, ಅಪ್ಲೈ ಮಾಡಿರೋರು ಏನ್ ಮಾಡ್ತಾರೆ, ಸೊ ಇಲ್ಲಿ ಅಪ್ಲಿಕೆಂಟ್ಸ್ ಏನಿದ್ದಾರೆ 30,000 ಇದ್ದಾರೆ ಅಪ್ಲಿಕೆಂಟ್ಸ್. ಸೊ ಇವರಲ್ಲಿ ರೇಷಿಯೋ ಬೇಸಿಸ್ ಮೇಲೆ ಅವ್ರಿಗೆ ಒಂದಿಷ್ಟು ಶೇರ್ ಅನ್ನ ಕೊಡ್ತಾರೆ. 10,000 ಶೇರ್ಗಳಿಗೆ, ಸೊ 10,000 ಶೇರ್ ಏನು ಕೇಳಿರ್ತಾರೆ, ಸೊ 10,000 ಅಪ್ಲಿಕೆಂಟ್ಸ್ ಏನಿರ್ತಾರೆ, ಶೇರ್ಗಳಿಗೆ ಅಪ್ಲಿಕೆಂಟ್ಸ್ ಏನಿರ್ತಾರೆ, ಅವ್ರಿಗೆ ಒಂದು ರೇಷಿಯೋ ಬೇಸಿಸ್ ಮೇಲೆ ಅವ್ರಿಗೆ ಶೇರ್ಸ್ ಗಳನ್ನ ಅಲ್ಲಿ ಅಲಾಟ್ಮೆಂಟ್ ಮಾಡ್ತಾರೆ. ಸೊ ಈ ತರ ಯಾಕೆ ಮಾಡ್ತಾರೆ ಅಂತಂದ್ರೆ, ಒಬ್ಬನೇ ಶೇರ್ ಹೋಲ್ಡರ್ ಜಾಸ್ತಿ ಶೇರ್ಗಳನ್ನ ತಗೊಳ್ತಿರ್ತಾನೆ, ಅದ್ರ ಬದಲು ಬೇರೆ ಬೇರೆ ಶೇರ್ ಹೋಲ್ಡರ್ಸ್ ಗಳಿಗೆ, ಎಲ್ಲಾ ಶೇರ್ ಹೋಲ್ಡರ್ಸ್ ಗಳಿಗೆ, ಡಿಫ್ರೆಂಟ್ ಟೈಪ್ ಆಫ್ ಓನರ್ಸ್ ಗಳಿಗೆ ಶೇರ್ಸ್ ಗಳು ಸಿಗಬೇಕು ಅಂತ ಏನ್ ಮಾಡ್ತಾರೆ, ಪ್ರೋರಾಟಾ ಬೇಸಿಸ್ ಅನ್ನ ಇಲ್ಲಿ ಯೂಸ್ ಮಾಡ್ಕೊಳ್ತಾರೆ. ಸೊ ಇವಿಷ್ಟು ಓವರ್ ಸಬ್ಸ್ಕ್ರಿಪ್ಷನ್ ಅಲ್ಲಿ ಬರ್ತವೆ. ಸೊ ಓವರ್ ಸಬ್ಸ್ಕ್ರಿಪ್ಷನ್ ಅಂದ್ರೆ ಇಷ್ಟೇ, ಕಂಪನಿ ಇಶ್ಯೂ ಮಾಡ್ತಾರೆ ಶೇರ್ಗಳನ್ನ. ಸೊ ಎಷ್ಟು ಇಶ್ಯೂ ಮಾಡಿರ್ತಾರೆ, ಸೊ ನಾರ್ಮಲಿ ಎಷ್ಟು ಇಶ್ಯೂ ಮಾಡಿರ್ತಾರೆ ಅದಕ್ಕಿಂತ ಜಾಸ್ತಿ ಅಪ್ಲಿಕೇಶನ್ಸ್ ಬಂದ್ರೆ ನಾವು ಅದನ್ನ ಏನಂತ ಕರಿತೀವಿ, ಓವರ್ ಸಬ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಇದೇ ತರ ನಮ್ಗೆ ಇನ್ನೊಂದು ಬರುತ್ತೆ ಕಾನ್ಸೆಪ್ಟ್, ಅಂಡರ್ ಸಬ್ಸ್ಕ್ರಿಪ್ಷನ್ ಅಂತ ಬರುತ್ತೆ. ಅಂಡರ್ ಸಬ್ಸ್ಕ್ರಿಪ್ಷನ್ ಅಂತ ಬರುತ್ತೆ. ಸೊ ಅಂಡರ್ ಸಬ್ಸ್ಕ್ರಿಪ್ಷನ್ ಅಂತಂದ್ರೆ ಓವರ್ ಸಬ್ಸ್ಕ್ರಿಪ್ಷನ್ ನ ಅಪೋಸಿಟ್ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಕಂಪನಿ, ಸೊ ಇದೇ ಎಕ್ಸಾಂಪಲ್ ಅನ್ನ ತಗೊಳ್ತೀನಿ, ಕಂಪನಿ 25,000 ಶೇರ್ಸ್ ಗಳನ್ನ ಮಾಡ್ತಾ ಇರುತ್ತೆ. ಕಂಪನಿ 25,000 ಶೇರ್ ಅನ್ನ ಇಶ್ಯೂ ಮಾಡಿರುತ್ತೆ, ಪಬ್ಲಿಕ್ ಗೆ ಇಶ್ಯೂ ಮಾಡಿರುತ್ತೆ ಸಬ್ಸ್ಕ್ರಿಪ್ಷನ್ಗೆ. ಆದ್ರೆ ಅಪ್ಲಿಕೇಶನ್ಸ್ ಎಷ್ಟು ಬರ್ತವೆ, ಬರೀ ಎಷ್ಟು ಬರ್ತವೆ, 20,000 ಶೇರ್ಸ್ ಬರ್ತವೆ. ಅಂದ್ರೆ ಕಂಪನಿ ಎಷ್ಟು ಇಶ್ಯೂ ಮಾಡ್ತಾ ಇದೆ, 25,000 ಶೇರ್ಸ್ ಗಳನ್ನ ಮಾರ್ತಾ ಇದ್ದಾರೆ. ಆದ್ರೆ ಅದನ್ನ ತಗೊಳ್ತೀವಿ ಅಂತ ಬಯಸ್ತಾ ಇರೋದು ಎಷ್ಟು ಜನ, ಬರೀ 20,000 ಶೇರ್ಗೆ ಏನಾಗ್ತಾ ಇದೆ, ಅಲ್ಲಿ ಅಪ್ಲಿಕೇಶನ್ಸ್ ಬಂದಿದ್ದಾವೆ. ಸೊ ಈ ತರ, ಸೊ ಇದೇನು ಡೆಫಿಸಿಟ್ ಇದೆ 5,000 ಕಡಿಮೆ ಇದೆ, ಇದು 5,000 ರುಪೀಸ್ ಏನಿದೆ, ಇಲ್ಲಿ ಅಪ್ಲಿಕೇಶನ್ ಏನಾಗ್ತಾ ಇದಾವೆ, ಕಡಿಮೆ ಬರ್ತಾ ಇದಾವೆ. ಸೊ ಈ ಸಿಚುವೇಶನ್ಗೆ ನಾವೇನಂತ ಕರಿತೀವಿ, ಇಲ್ಲಿ ಅಂಡರ್ ಸಬ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಸೊ ಅದನ್ನು ಕೂಡ ನಿಮಗೆ ಸೆಂಟೆನ್ಸ್ ಅಲ್ಲಿ ಹೇಳ್ತಾರೆ,
where number of shares applied for is less than the number of which applications have been invited for subscription. ಸೊ ನಾವು ಅಪ್ಲಿಕೇಶನ್ ಅನ್ನ ಎಷ್ಟು ಇಶ್ಯೂ ಮಾಡ್ತಾ ಇದೀವಿ ಅದಕ್ಕಿಂತ ನಮ್ಮ ಅಪ್ಲಿಕೆಂಟ್ಸ್ ಎಷ್ಟಿರ್ತವೆ ಅಂದ್ರೆ ಅಪ್ಲಿಕೇಶನ್ಸ್ ಏನಿದಾವೆ ಅವು ಕಡಿಮೆ ಬಂದಾಗ ನಾವು ಏನಂತ ಕರಿತೀವಿ ಅದನ್ನ ಅಂಡರ್ ಸಬ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಸೊ ಇದು ಕೂಡ ನಿಮಗೆ 2 ಮಾರ್ಕ್ಸ್ ಕೇಳ್ತಾರೆ, ಓವರ್ ಸಬ್ಸ್ಕ್ರಿಪ್ಷನ್ ಮತ್ತೆ ಅಂಡರ್ ಸಬ್ಸ್ಕ್ರಿಪ್ಷನ್ ಅನ್ನು ಕೇಳ್ತಾರೆ. ಸೊ ಇದ್ರ ಮೇಲೆ ಕೂಡ ನಾನು ನಿಮಗೆ ಒಂದು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ತೇನೆ. ಸೊ ಓವರ್ ಸಬ್ಸ್ಕ್ರಿಪ್ಷನ್ ಇದ್ದಾಗ ಯಾವ ತರ ಅದನ್ನ ಎಂಟ್ರೀಸ್ ಅನ್ನು ಮಾಡಬೇಕು, ಅಂಡರ್ ಸಬ್ಸ್ಕ್ರಿಪ್ಷನ್ ಇದ್ದಾಗ ಅಲ್ಲಿ ಯಾವ ತರ ಎಂಟ್ರೀಸ್ ಗಳನ್ನ ಮಾಡಬೇಕು ಅನ್ನೋದನ್ನ ಹೇಳ್ತೇನೆ. ಸೊ ಇದಿಷ್ಟು ನಿಮ್ಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಗಳಾಗಿದ್ದಾವೆ. ಸೊ ಇನ್ನೂ ಬರ್ತವೆ, ಫಾರ್ಫಿಚರ್ ಅಂತ ಬರುತ್ತೆ, ರೀಇಶ್ಯೂ ಆಫ್ ಶೇರ್ಸ್ ಅಂತ ಬರುತ್ತೆ. ಸೊ ಅದನ್ನ ನನಗೆ ಇವೇನು ಕಾಲ್ಸ್ ಇನ್ ಅರಿಯರ್ಸ್, ಅಡ್ವಾನ್ಸ್, ಓವರ್ ಸಬ್ಸ್ಕ್ರಿಪ್ಷನ್, ಅಂಡರ್ ಸಬ್ಸ್ಕ್ರಿಪ್ಷನ್ ಇವೆಲ್ಲ ಪ್ರಾಬ್ಲಮ್ಸ್ ಗಳು ಏನಿದಾವೆ ಸೊ ಇದ್ರ ಮೇಲೆ ಈ ಬೇಸಿಸ್ ಮೇಲೆ ನಾನು ಒಂದು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ತೇನೆ, ಒಂದಿಷ್ಟು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತೇನೆ. ಸೊ ಇದಾದ್ಮೇಲೆ ನಾನು ಫಾರ್ಫಿಚರ್ಗೆ ಬರ್ತೇನೆ. ಸೊ ಫಾರ್ಫಿಚರ್ ನಿಮಗೆ 12 ಮಾರ್ಕ್ಸ್ ಕ್ವಶನ್ ಇರುತ್ತೆ, ಇಂಪಾರ್ಟೆಂಟ್ ಇರುತ್ತೆ. ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಫಾರ್ಫಿಚರ್ ಮೇಲೆ ಒಂದು ಪ್ರಾಬ್ಲಮ್ ಅನ್ನ ಕೇಳ್ತಾರೆ ನಿಮಗೆ. ಸೊ ಮೊದಲಿಗೆ ನಾನು ಈ 4 ಕಾನ್ಸೆಪ್ಟ್ಗಳ ಮೇಲೆ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ತೇನೆ, ಒಂದು 2-3 ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ತೇನೆ. ಇವಾದ್ಮೇಲೆ ನಾನು ಲಾಸ್ಟ್ ಕಾನ್ಸೆಪ್ಟ್ಗೆ ಬರ್ತೇನೆ, ದಟ್ ಈಸ್ ಫಾರ್ಫಿಚರ್ ಆಫ್ ಶೇರ್ಸ್ ಅಂತ ಬರುತ್ತೆ. ಅಲ್ಲಿ ಶೇರ್ಸ್ ಗಳನ್ನ ಸೊ ಶೇರ್ಸ್ ಗಳಿಗೆ ದುಡ್ಡು ಬರ್ದೇ ಇರುವಾಗ ಸೊ ಕಾಲ್ಸ್ ಅನ್ನ ಮಾಡ್ತಾರೆ ಕಂಪನಿ, ಶೇರ್ ಹೋಲ್ಡರ್ಸ್ ಗಳು ಅಲ್ಲಿ ಪೇಮೆಂಟ್ ಮಾಡದೇ ಇರುವಾಗ ಅಲ್ಲಿ ಯಾವ ತರ ಕಂಪನಿ ಡಿಸಿಷನ್ ಅನ್ನ ತಗೊಳ್ತಾರೆ ಅನ್ನೋದನ್ನ ನಾವಲ್ಲಿ ಫಾರ್ಫಿಚರ್ ಆಫ್ ಶೇರ್ಸ್ ಅಲ್ಲಿ ನೋಡ್ತೇವೆ. ಸೊ ಇದಿಷ್ಟು ಇವು ಕಾನ್ಸೆಪ್ಟ್ ಗಳಾಗಿದ್ದಾವೆ. ಸೊ ಈಗ ನಾನೊಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೇನೆ, ಕಾಲ್ಸ್ ಇನ್ ಅರಿಯರ್ಸ್ ಮತ್ತೆ ಅಡ್ವಾನ್ಸ್ ಮೇಲೆ ಒಂದು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ತೇನೆ. ಸೊ ಇದಿಷ್ಟು ಕಾನ್ಸೆಪ್ಟ್ ಗಳನ್ನ ನೀವು ನೆನಪಲ್ಲಿ ಇಟ್ಕೊಳ್ಳಿ, ನಿಮಗೆ ನೋಟ್ಸ್ ಮಾಡ್ಕೊಳ್ಳಿ, ಅದು ನಿಮ್ಗೆ ಈಸಿ ಆಗುತ್ತೆ ಓದೋದಕ್ಕೆ. ಸೊ ಪ್ರಾಬ್ಲಮ್ ಅನ್ನ ತಗೊಳ್ಳಿ. ಸೊ ಸ್ಟೂಡೆಂಟ್ಸ್ ಪ್ರಾಬ್ಲಮ್ ಅನ್ನ ಬರ್ತಿದ್ದೇನೆ. ಸೊ ಇದು ಸೆಕೆಂಡ್ ಪ್ರಾಬ್ಲಮ್ ಆಗಿದೆ, ಹಾಗಾಗಿ ನಂಬರ್ 2 ಅಂತ ಬರ್ತಿದ್ದೇನೆ. ಸೊ ಪ್ರಾಬ್ಲಮ್ ಅನ್ನ ಒಂದ್ಸತಿ ಓದೋಣ. ದ ಆದರ್ಶ್ ಕಂಟ್ರೋಲ್ ಡಿವೈಸ್ ಲಿಮಿಟೆಡ್ was registered with the authorized capital of ₹3 lakh divided into 30,000 shares of ₹10 per each. ಸೊ ಅಂದ್ರೆ ಆದರ್ಶ್ ಕಂಪನಿ ಲಿಮಿಟೆಡ್ ಏನಿದೆ, ಸೊ ಆದರ್ಶ್ ಕಂಟ್ರೋಲ್ ಡಿವೈಸ್ ಏನಿದೆ, ಸೊ ಅದೊಂದು ಕಂಪನಿ ಆಗಿದೆ. ಸೊ ಅಲ್ಲಿ ಅವರಿಗೆ ಅಥಾರಿಟಿಯನ್ನು ಕೊಟ್ಟಿದ್ದಾರೆ. ಸೊ ಅಥಾರೈಸ್ ಕ್ಯಾಪಿಟಲ್ ಅಂದ್ರೆ ನಾನು ನಿಮಗೆ ಹೇಳಿದ್ದೀನಿ. ಸೊ ಅಷ್ಟು ಅವರಿಗೆ ಪರ್ಮಿಷನ್ ಕೊಟ್ಟಿರ್ತಾರೆ. ಸೊ ಅವರ ಪರ್ಮಿಷನ್ ಎಷ್ಟಿದೆ, ₹3 lakh ಅನ್ನ ಅವರು ಏನ್ ಮಾಡ್ಬೋದು, ಕಲೆಕ್ಟ್ ಮಾಡ್ಬೋದು, ದುಡ್ಡನ್ನ ಕಲೆಕ್ಟ್ ಮಾಡ್ಬೋದು. ಸೊ ಹೇಗೆ ಕಲೆಕ್ಟ್ ಮಾಡ್ಬೋದು, ಸೊ ಆ ಶೇರ್ಸ್ ಗಳನ್ನ ಸೊ ಅಷ್ಟು ಅಮೌಂಟ್ ನ ಶೇರ್ಸ್ ಗಳನ್ನ ಡಿವೈಡ್ ಮಾಡ್ತಾ ಇದ್ದಾರೆ. 30,000 ಶೇರ್ಸ್ ಗಳನ್ನ ಮಾಡಿದ್ದಾರೆ. ಸೊ ಎಷ್ಟು ರೂಪಾಯಿ ಇದೆ, ₹10 ಈಚ್ ಇದೆ. ಅಂದ್ರೆ 30,000 into 10 ಮಾಡಿದಾಗ ನಮ್ಗೆ ಎಷ್ಟಾಗುತ್ತೆ, ₹3 lakh ಬರುತ್ತೆ. ಸೊ ಇದನ್ನ ನಾವು ನೆನಪಿಟ್ಕೊಳ್ಬೇಕು. ಸೊ ಟೋಟಲ್ ವ್ಯಾಲ್ಯೂ ಎಷ್ಟಿದೆ, ₹3 lakh ಇದೆ. ಸೊ ಅದನ್ನ ಹೇಗೆ ಡಿವೈಡ್ ಮಾಡ್ಕೊಂಡಾರೆ, 30,000 ಶೇರ್ಸ್ ಮಾಡ್ಕೊಂಡಿದ್ದಾರೆ. ಸೊ ಟೋಟಲ್ 30,000 ಶೇರ್ಸ್ ಇದಾವೆ ಅಂತ ಅನ್ಕೊಳ್ಬೇಕು. ಸೊ ಅದರ ವ್ಯಾಲ್ಯೂ ಎಷ್ಟಿದೆ, ಒಂದು ಶೇರ್ ನ ವ್ಯಾಲ್ಯೂ ಎಷ್ಟಿದೆ, ₹10 ಇದೆ. ಸೊ 30,000 into 10 ಮಾಡಿದಾಗ ನಮಗೆ ₹3 lakh ಟೋಟಲ್ ಸಿಗುತ್ತೆ. ಸೊ ಇದನ್ನ ಪಬ್ಲಿಕ್ ಗೆ ಆಫರ್ ಮಾಡಿದ್ದಾರೆ. ಸೊ ಪಬ್ಲಿಕ್ ಗೆ ಇದನ್ನ ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ಹೇಗೆ ಇಶ್ಯೂ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಮೌಂಟ್ ಪೇಬಲ್ ಆಸ್ ₹3 per share ಆನ್ ಅಪ್ಲಿಕೇಶನ್. ಸೊ ಅಪ್ಲಿಕೇಶನ್ ಗೆ ಎಷ್ಟು ಬರ್ತಾ ಇದೆ, ₹3 ಕಲೆಕ್ಟ್ ಮಾಡ್ತಾ ಇದ್ದಾರೆ. ₹4 ಶೇರ್ ಆನ್ ದ ಅಲಾಟ್ಮೆಂಟ್. ಸೊ ಅಲಾಟ್ಮೆಂಟ್ ಅಲ್ಲಿ ₹4 ಇಸ್ಕೊಳ್ತಾ ಇದ್ದಾರೆ. ಅಂಡ್ ₹3 ಆನ್ ಫಸ್ಟ್ ಅಂಡ್ ಫೈನಲ್ ಕಾಲ್. ಸೊ ಕಾಲ್ಸ್ ಅನ್ನ ಮಾಡ್ತಾ ಇದ್ದಾರೆ, ಅಲ್ಲಿ ₹3 ಅನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. These shares were fully subscribed except 500 shares in the first and final call. ಸೊ ಇಲ್ಲಿ ಎಲ್ಲಾ ಅಮೌಂಟ್ ಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಎಕ್ಸೆಪ್ಟ್ ಸೊ ಫೈನಲ್ ಕಾಲ್ ಅಲ್ಲಿ ಏನಾಗ್ತಾ ಇದೆ, ಟೋಟಲ್ ಶೇರ್ಸ್ ಎಷ್ಟಿದಾವೆ, 30,000 ಇದಾವೆ. ಸೊ ಇಲ್ಲಿ ಏನಾಗ್ತಾ ಇದೆ, 500 ಶೇರ್ಸ್ ಗಳ ವ್ಯಾಲ್ಯೂ ಏನಾಗ್ತಾ ಇಲ್ಲ, ಫೈನಲ್ ಕಾಲ್ ಅಲ್ಲಿ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಸೊ ಇಲ್ಲಿ ನೋಡ್ಬೇಕು, ಕರೆಕ್ಟ್ ಆಗಿ ಹೋಗ್ಬೇಕು. ಶೇರ್ಸ್ ವರ್ ಫುಲ್ಲಿ ಸಬ್ಸ್ಕ್ರೈಬ್. ಸೊ ಎಲ್ಲಾ ಶೇರ್ಸ್ ಗಳು ಸಬ್ಸ್ಕ್ರೈಬ್ ಆಗಿದಾವೆ ಎಕ್ಸೆಪ್ಟ್ 500 ಶೇರ್ಸ್. ಸೊ 30,000 ಶೇರ್ಸ್ ಅಲ್ಲಿ ಫೈನಲ್ ಕಾಲ್ ಅಲ್ಲಿ, ಸೊ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಲ್ಲಿ 30,000 ಶೇರ್ಸ್ ಗಳ ದುಡ್ಡು ಬರ್ತಾ ಇದೆ. ಸೊ ಶೇರ್ ವ್ಯಾಲ್ಯೂ ಎಷ್ಟಿದೆ, ಫೈನಲ್ ಕಾಲ್ ಅಲ್ಲಿ ಎಷ್ಟು ಬರ್ತಾ ಇದೆ, ₹3 ಬರ್ತಾ ಇದೆ. ಅಂದ್ರೆ ಟೋಟಲ್ ಎಷ್ಟು ಆಗ್ಬೇಕು, 30,000 into ₹3 ಆಗ್ಬೇಕು. ಅಂದ್ರೆ 90,000 ಬರಬೇಕು ಫೈನಲ್ ಕಾಲ್ ಅಲ್ಲಿ. ಆದ್ರೆ ಏನಾಗ್ತಿಲ್ಲ, 500 ನ ಶೇರ್ ಏನಾಗ್ತಾ ಇಲ್ಲ. ಸೊ ಅಷ್ಟು ಅಮೌಂಟ್ 500 ಶೇರ್ ನ ಅಮೌಂಟ್ ಏನಾಗ್ತಾ ಇಲ್ಲ, ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರಿಪೇರ್ ನೆಸೆಸರಿ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ ಅಂತ ಹೇಳ್ತಾರೆ. ಸೊ ಈ ತರ ನಮ್ಮ ಪ್ರಾಬ್ಲಮ್ ಇದೆ.
ಸೊ ಈಗ ನಾವೇನ್ ಮಾಡ್ಬೇಕು, ಮೊದಲಿಗೆ ವರ್ಕಿಂಗ್ ನೋಟ್ ಅನ್ನ ಹಾಕೊಳ್ಬೇಕು. ಸೊ ಹಾಕಿದೀನಿ, ಅದನ್ನ ಏನ್ ಮಾಡ್ಬೇಕು, ಅಮೌಂಟ್ ಗಳನ್ನ ಎಷ್ಟೆಷ್ಟು ಬರಬೇಕು, ಯಾವ ತರ ಬರಬೇಕು ಅನ್ನೋದನ್ನ ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಸೊ ಮೊದಲಿಗೆ ಟೋಟಲ್ ಶೇರ್ ಅನ್ನ ಮಾಡ್ಕೊಳ್ಬೇಕು. ಸೊ ಟೋಟಲ್ ಶೇರ್, ಸೊ ಅಂದ್ರೆ ಟೋಟಲ್ ವ್ಯಾಲ್ಯೂ ಆಫ್ ಶೇರ್ಸ್ ಇಸ್ ಈಕ್ವಲ್ ಟು, ಸೊ ಟೋಟಲ್ ವ್ಯಾಲ್ಯೂ ಎಷ್ಟಿದೆ ಅದನ್ನ ಬರೀಬೇಕು. ಸೊ ಶೇರ್ಸ್ ಗಳು ಎಷ್ಟಿದಾವೆ, 30,000 ಇದಾವೆ. ಎಷ್ಟಿದಾವೆ, 30,000 ಇದಾವೆ. ಸೊ ನಮಗೆ ಇಲ್ಲಿ ಈ ಪ್ರಾಬ್ಲಮ್ ಅಲ್ಲಿ ನಮಗೆ ಆಲ್ರೆಡಿ ಅಥರೈಸ್ಡ್ ಕ್ಯಾಪಿಟಲ್ ಕೊಟ್ಬಿಟ್ಟಿದ್ದಾರೆ. ಎಷ್ಟಿದೆ ಟೋಟಲ್ ವ್ಯಾಲ್ಯೂ, 3 lakh rupees ಇದೆ. ಸೊ ಹೇಗೆ ಬರುತ್ತೆ 3 lakh rupees? ಸೊ ನಾವೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ತೋರಿಸಬೇಕು. ಟೋಟಲ್ ಶೇರ್ಸ್ ಎಷ್ಟಿದಾವೆ, 30,000 ಇದಾವೆ. 30,000 ಶೇರ್ಸ್. ಸೊ ಅದರ ವ್ಯಾಲ್ಯೂ ಎಷ್ಟಿದೆ, ಟೋಟಲ್ 10 rupees ಇದೆ. ಸೊ ಅದನ್ನು ಮಾಡಿದಾಗ ನಮಗೆ ಎಷ್ಟಾಗುತ್ತೆ, ಟೋಟಲ್ ಕ್ಯಾಪಿಟಲ್ ಸಿಗುತ್ತೆ. ಎಷ್ಟಿದೆ ಟೋಟಲ್ ಕ್ಯಾಪಿಟಲ್, 3 lakh rupees ಇದೆ. ಸೊ 3 lakh rupees ಅನ್ನ ನಮಗೆ ಕೊಟ್ಟಿದ್ದಾರೆ. ಸೊ ಈಗ ನಾವೇನ್ ಮಾಡ್ಬೇಕು, ಯಾವ ಪ್ರೊಸೆಸ್ ಅಲ್ಲಿ ಎಷ್ಟೆಷ್ಟು ಬರ್ತಾ ಇದೆ ದುಡ್ಡು ಅಂತ ನಾವು ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಸ್ಟ್ ಪ್ರೊಸೆಸ್ ಯಾವ್ದಿದೆ, ಅಪ್ಲಿಕೇಶನ್ ಇದೆ, ಅಪ್ಲಿಕೇಶನ್. ಸೆಕೆಂಡ್ ಪ್ರೊಸೆಸ್ ಅಲಾಟ್ಮೆಂಟ್. ಥರ್ಡ್ ಪ್ರೊಸೆಸ್, ಸೊ 3 ಪ್ರೊಸೆಸ್ ಇದಾವೆ, ಫಸ್ಟ್ ಅಂಡ್ ಫೈನಲ್. ಸೊ ಈ 3 ಪ್ರೋಸೆಸ್ ಇದಾವೆ ಇಲ್ಲಿ ಈ ಪ್ರಾಬ್ಲಮ್ ಅಲ್ಲಿ. ಇದರಲ್ಲಿ ಹೇಗೆ ದುಡ್ಡು ಬರ್ತಾ ಇದೆ ಅಂತ ನಾವು ನೋಡಬೇಕು. ಸೊ ಶೇರ್ಸ್ ಗಳು ಏನಿರ್ತಾವೆ, 30,000 ಇರ್ತಾವೆ. ಸೊ ಫಸ್ಟ್ ಅಪ್ಲಿಕೇಶನ್ ಪ್ರೋಸೆಸ್ ಅಲ್ಲಿ 30,000 ಶೇರ್ಸ್ ಇದಾವೆ. ಸೊ ಅಮೌಂಟ್ ಎಷ್ಟಿದೆ, 3 rupees per share ಇದೆ. ಸೊ 30,000 into 3 ಮಾಡಬೇಕು, ಎಷ್ಟಾಗುತ್ತೆ, 90,000 rupees ಆಗುತ್ತೆ. ಎಷ್ಟಾಗುತ್ತೆ, 90,000 rupees ಆಗುತ್ತೆ. ಸೆಕೆಂಡ್ ಒನ್ ನೋಡಬೇಕು. ಸೊ ಇದು 90,000 rupees ಫುಲ್ಲಿ ಕಲೆಕ್ಟ್ ಆಗಿದೆ ಅಪ್ಲಿಕೇಶನ್ ಪ್ರೋಸೆಸ್ ಅಲ್ಲಿ, ಯಾವುದೇ ಪ್ರಾಬ್ಲಮ್ ಇಲ್ಲ. ಸೆಕೆಂಡ್ ಒನ್ ನೋಡಿ, ಅಲಾಟ್ಮೆಂಟ್ ಇದೆ. ಸೊ 4 rupees per share ಇದೆ. ಸೊ ಇಲ್ಲೂ ಕೂಡ 30,000 into 4, ಸೊ ಎಷ್ಟಾಗುತ್ತೆ, 1,20,000 ಆಗುತ್ತೆ. ಎಷ್ಟಾಗುತ್ತೆ, 1,20,000 ಆಗುತ್ತೆ. ಸೊ ಲಾಸ್ಟ್ ಪ್ರೊಸೆಸ್ ಗೆ ಬನ್ನಿ. ಲಾಸ್ಟ್ ಪ್ರೊಸೆಸ್ ಅಲ್ಲಿ ಯಾವ್ದಿದೆ, ಲಾಸ್ಟ್ ಪ್ರೊಸೆಸ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಇದೆ. ಸೊ ಇಲ್ಲಿ ನಿಮಗೆ ಚೇಂಜಸ್ ಆಗುತ್ತೆ. ಸೊ ಏನು ಚೇಂಜಸ್ ಆಗುತ್ತೆ ಅಂತಂದ್ರೆ, ಲಾಸ್ಟ್ ಕಾಲ್ ನ ಮನಿ ಎಷ್ಟಿದೆ, 3 rupees per share ಇದೆ. ಆದ್ರೆ ನಮ್ಗೆ ಎಷ್ಟು ಬರ್ತಾ ಇಲ್ಲ, 500 ಶೇರ್ಸ್ ಗಳು ಬರ್ತಾ ಇಲ್ಲ. ಸೊ 500 ಶೇರ್ಸ್ ನ ಅಮೌಂಟ್ ಏನಾಗ್ತಾ ಇಲ್ಲ, ನಮ್ಗೆ ಬರ್ತಾ ಇಲ್ಲ. ಸೊ ಟೋಟಲ್ ಶೇರ್ಸ್ ಎಷ್ಟಿದಾವೆ, 30,000 ಶೇರ್ಸ್ ಇದಾವೆ. ಆದ್ರೆ ಫೈನಲ್ ಕಾಲ್ ಅಲ್ಲಿ ಏನಾಗ್ತಾ ಇಲ್ಲ, 500 ಶೇರ್ ನ ದುಡ್ಡು ಬರ್ತಾ ಇಲ್ಲ ನಮಗೆ. ಅಂದ್ರೆ ಎಷ್ಟು ಬರ್ತಾ ಇದೆ, 29,500 ಶೇರ್ ಮಾತ್ರ ಏನಾಗ್ತಾ ಇದೆ ಇಲ್ಲಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಂದ್ರೆ ಎಷ್ಟಾಗುತ್ತೆ ಅಂತ ನೋಡ್ಬೇಕು. ಸೊ ಎಷ್ಟು ಬರ್ತಾ ಇಲ್ಲ ನಾವು ಅದನ್ನ ನೆನಪಿಟ್ಕೊಳ್ಬೇಕು. ಎಷ್ಟು ಬರ್ತಾ ಇಲ್ಲ ನಮ್ಗೆ, 500 ಶೇರ್ಸ್ ನ ವ್ಯಾಲ್ಯೂ ಏನಾಗ್ತಾ ಇಲ್ಲ ನಮ್ಗೆ ಇಲ್ಲಿ ಬರ್ತಾ ಇಲ್ಲ. ಸೊ ಎಷ್ಟಿದೆ, 3 rupees per share ಇದೆ. ಸೊ ಅಂದ್ರೆ ಈಗ ನಾವೇನ್ ಮಾಡ್ಬೇಕು, ಇಲ್ಲಿ 29,500 ಶೇರ್ ನ ದುಡ್ಡು ಬರ್ತಾ ಇದೆ. ಸೊ ಹಾಗಾಗಿ ನಾವು ಅದನ್ನ ಅಷ್ಟೇ ಬರೀಬೇಕು. 29,500 ಇಂಟು 3 ಮಾಡಬೇಕು. ಸೊ ಇಂಟು 3 ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ, 88,500 ಬರುತ್ತೆ. ಎಷ್ಟು ಬರುತ್ತೆ, 88,500 ಬರುತ್ತೆ. ಸೊ ಇದನ್ನ ನಾವು ಟೋಟಲ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ, 2,98,500 ಬರುತ್ತೆ. ಎಷ್ಟು ಬರುತ್ತೆ, 2,98,500 rupees. ಸೊ ಈ ತರ ಬರುತ್ತೆ ನಮ್ಗೆ ಅಮೌಂಟ್. ಸೊ ಈ 3 ಪ್ರೊಸೆಸ್ ಇದಾವೆ. ಈ ಪ್ರೊಸೆಸ್ ಅಲ್ಲಿ ಫಸ್ಟ್ ಪ್ರೊಸೆಸ್ ಅಲ್ಲಿ 90,000, ಸೆಕೆಂಡ್ ಪ್ರೊಸೆಸ್ ಅಲ್ಲಿ 1,20,000, ಥರ್ಡ್ ಪ್ರೊಸೆಸ್ ಅಲ್ಲಿ 88,500 ಬರ್ತಾ ಇದೆ. ಸೊ ಇದನ್ನ ನಾವು ಮ್ಯಾಚ್ ಮಾಡಿ ನೋಡ್ಬೇಕು. ಸೊ ಟೋಟಲ್ ಅಮೌಂಟ್ಗೆ, ಸೊ ಟೋಟಲ್ ಅಮೌಂಟ್ ಎಷ್ಟು ಬರಬೇಕಾಗಿತ್ತು, 3 lakh rupees ಬರಬೇಕಾಗಿತ್ತು. ನಮ್ಗೆ ಅಮೌಂಟ್ ಎಷ್ಟು ಬರ್ತಾ ಇದೆ, 2,98,500 ಬರ್ತಾ ಇದೆ. ಅಂದ್ರೆ ಈ ಪ್ರಾಬ್ಲಮ್ ನಲ್ಲಿ ಅರಿಯರ್ಸ್ ಇದೆ. ಈ ಪ್ರಾಬ್ಲಮ್ ಅಲ್ಲಿ ಅರಿಯರ್ಸ್ ಇದೆ. ಸೊ ಎಷ್ಟು ಅರಿಯರ್ಸ್ ಇದೆ ಅನ್ನೋದನ್ನ ನಾವೇನ್ ಮಾಡ್ಬೇಕು, ಇಲ್ಲಿ ಫೈಂಡ್ ಔಟ್ ಮಾಡ್ಬೇಕು. ಸೊ ಇದು ಹೇಗೆ ಗೊತ್ತಾಗುತ್ತೆ ನಮಗೆ, ಟೋಟಲ್ ಅಮೌಂಟ್ ಎಷ್ಟು ಬರಬೇಕಾಗಿತ್ತು, 3 lakh rupees ಬರಬೇಕಾಗಿತ್ತು. ಸೊ ಅದರಲ್ಲಿ 2,98,500 ಬಂದಿದೆ. ಅಂದ್ರೆ ಅರಿಯರ್ಸ್ ಎಷ್ಟಾಗುತ್ತೆ, 1,500 rupees ಆಗುತ್ತೆ. ಅರಿಯರ್ಸ್ ಎಷ್ಟಾಗುತ್ತೆ, 1,500 ಆಗುತ್ತೆ. ಸೊ 1,500 rupees ಯಾವ ಕಾಲ್ ಅಲ್ಲಿ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಯಾವ ಕಾಲ್ ಇದೆ, ಫಸ್ಟ್ ಅಂಡ್ ಫೈನಲ್ ಕಾಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಲ್ಲಿ ನಮ್ಗೆ 1,500 rupees ಏನಾಗ್ತಾ ಇದೆ, ಕಡಿಮೆ ಬರ್ತಾ ಇದೆ. ಸೊ ಇದನ್ನ ನಾವು ತೋರಿಸಬೇಕಾಗುತ್ತೆ. ಸೊ ಇಲ್ಲಿ ಬರೀಬೇಕು, 500 ಶೇರ್ಸ್ ಇದಾವೆ, ಅಷ್ಟು ಶೇರ್ಸ್ ಗಳು ಬರ್ತಾ ಇಲ್ಲ. ಸೊ ಇಲ್ಲಿ ಅರಿಯರ್ಸ್ ಅಂತ ಬರೀಬೇಕು. ಅರಿಯರ್ಸ್ ಇಸ್ ಈಕ್ವಲ್ ಟು 500 ಶೇರ್ಸ್ ನ ದುಡ್ಡು ಬಂದಿಲ್ಲ. ಸೊ ಹಾಗಾಗಿ 500 into
ಯಾವ ಕಾಲ್ ಅಲ್ಲಿ ಬಂದಿಲ್ಲ ಅಂತ ನೋಡ್ಬೇಕು, ಫಸ್ಟ್ ಅಂಡ್ ಫೈನಲ್ ಕಾಲ್. ಸೊ ಆ ಕಾಲಿಗೆ ಎಷ್ಟು ಬರಬೇಕಾಗಿತ್ತು ದುಡ್ಡು, 3 rupees. ಸೊ ಇಂಟು 3 ಮಾಡಿದಾಗ ಎಷ್ಟಾಗುತ್ತೆ, 1500 ಆಗುತ್ತೆ. ಸೊ ಈ ತರ ನಾವು ಅದನ್ನ ಕ್ಯಾಲ್ಕುಲೇಷನ್ ಅಲ್ಲಿ ತಗೊಳ್ಬೇಕು. ಸೊ ಈಗ ನಾವು ಜರ್ನಲ್ ಎಂಟ್ರೀಸ್ ಅನ್ನು ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಒನ್. ಸೊ ಇಲ್ಲಿ ಫಾರ್ಮ್ಯಾಟ್ ಅನ್ನ ಹಾಕಿದೀನಿ, ಜರ್ನಲ್ ಎಂಟ್ರೀಸ್ ಫಾರ್ಮ್ಯಾಟ್ ಅನ್ನ ಹಾಕಿದೀನಿ, ಹೆಡಿಂಗ್ ಬರ್ದಿದ್ದೀನಿ, ಟೈಟಲ್ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಆದರ್ಶ್ ಕಂಟ್ರೋಲ್ ಡಿವೈಸ್ ಲಿಮಿಟೆಡ್ ಅಂತ ಬರ್ದಿದ್ದೀನಿ. ಸೊ ಇದರಲ್ಲಿ ಫಸ್ಟ್ ಎಂಟ್ರಿಯನ್ನು ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಎಂಟ್ರಿ, ಸೊ ಇಲ್ಲಿ ಪ್ರೊಸೆಸ್ ಇದಾವೆ, 3 ಪ್ರೊಸೆಸ್ ಇದಾವೆ. ಸೊ ಅದನ್ನ ಅಪ್ಲೈ ಮಾಡ್ಕೊಂಡು ನಾನು ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ಡೇಟ್ ಕಾಲಮ್ ಬರ್ದಿಲ್ಲ, ಯಾಕಂದ್ರೆ ಡೇಟ್ ಅನ್ನ ಕೊಟ್ಟಿಲ್ಲ, ಹಾಗಾಗಿ ಸೀರಿಯಲ್ ನಂಬರ್ ಅಂತ ಬರ್ತಿದ್ವಿ. ಸೊ ಫಸ್ಟ್ ಎಂಟ್ರಿ, ಸೊ ಬೇಸಿಕಲಿ ನಾವು ಫಸ್ಟ್ ಎಂಟ್ರಿ ಯಾಕೆ ಮಾಡ್ತೀವಿ, ಅಪ್ಲಿಕೇಶನ್ ಅನ್ನ ಮಾಡ್ತೀವಿ. ಸೊ ನಮಗೆ ದುಡ್ಡು ಬರುತ್ತೆ, ಸೊ ಅದಕ್ಕೆ ಎಂಟ್ರಿ ಮಾಡ್ತೀವಿ. ಸೊ ಏನಂತ ಮಾಡ್ತೀವಿ, ಬ್ಯಾಂಕ್ ಅಕೌಂಟ್ ಡೆಬಿಟ್. ಸೊ ಅಮೌಂಟ್ ಕಮ್ಸ್ ಇನ್, ಸೊ ಡೆಬಿಟ್ ವಾಟ್ ಕಮ್ಸ್ ಇನ್, ಸೊ ಬ್ಯಾಂಕ್ ಅಕೌಂಟ್ ಕಮ್ಸ್ ಇನ್, ಬ್ಯಾಂಕ್ ಅಕೌಂಟ್ ಡೆಬಿಟ್ ಅಂತ ಬರ್ತಿದ್ದೀವಿ. ಟು ಸೊ ಏನು ನಮ್ಮ ಕಡೆಯಿಂದ ಹೋಗ್ತಾ ಇದೆ, ಅಪ್ಲಿಕೇಶನ್ ಮಾಡ್ತಾ ಇದ್ದೀವಿ. ಸೊ ಅಪ್ಲಿಕೇಶನ್ ಅನ್ನ ಇಶ್ಯೂ ಮಾಡ್ತಾ ಇದ್ದೀವಿ, ನಮಗೆ ದುಡ್ಡು ಬರ್ತಾ ಇದೆ, ಹಾಗಾಗಿ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್. ಸೊ ನಮ್ಗೆ ಇಲ್ಲಿ ಬರೀ ಶೇರ್ಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೋಡಬೇಕು, ಶೇರ್ಸ್ ಅಂತ ಹೇಳಿದ್ದಾರೆ, ಹಾಗಾಗಿ ನಾನು ಅದನ್ನ ಶೇರ್ ಅಪ್ಲಿಕೇಶನ್ ಅಂತ ಬರ್ತಿದ್ದೀನಿ. ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಂತ ಹೇಳಿದ್ರು, ಹಾಗಾಗಿ ನಾನು ಇಲ್ಲಿ ಟು ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಅಂತ ಬರ್ತೀನಿ. ಸೊ ಪ್ರಾಬ್ಲಮ್ ಅಲ್ಲಿ ಯಾವ ತರ ಆಗುತ್ತೆ ಅದೇ ತರ ನಾನು ಇಲ್ಲಿ ಬರೀಬೇಕು. ಸೊ ನರೇಶನ್ ಬರಬೇಕು, ಬಿ ಯಾಕೆ ಮಾಡ್ತೀವಿ ಇದನ್ನ ಎಂಟ್ರಿನ, ರಿಸೀವ್ಡ್ ಅಪ್ಲಿಕೇಶನ್ ಮನಿ, ರಿಸೀವ್ಡ್ ಅಪ್ಲಿಕೇಶನ್ ಮನಿ. ಸೊ ಎಂಟ್ರಿಯನ್ನ ಕ್ಲೋಸ್ ಮಾಡಬೇಕು. ಸೊ ಅಮೌಂಟ್ ಅನ್ನ ಎಷ್ಟು ಇಸ್ಕೊಳ್ತಾ ಇದೀವಿ ಅದನ್ನ ನೋಡಬೇಕು. ಸೊ ಚೆಕ್ ಮಾಡಬೇಕು, 90,000 ಇದೆ. ಸೊ 90,000 ಅನ್ನ ಎರಡು ಕಡೆ ಬಿಡಬೇಕು. 90,000 ಕ್ರೆಡಿಟ್ ಸೈಡ್ 90,000. ಸೊ ಈ ತರ ಬರಬೇಕು. ಇದು ಫಸ್ಟ್ ಎಂಟ್ರಿ ಆಗಿದೆ. ಸೊ ಸೆಕೆಂಡ್ ಎಂಟ್ರಿ. ಸೊ ಸೆಕೆಂಡ್ ಎಂಟ್ರಿ ಯಾಕೆ ಮಾಡಬೇಕು, ಶೇರ್ ಅಪ್ಲಿಕೇಶನ್ ಗೆ ಏನು ದುಡ್ಡು ಬಂದಿರುತ್ತೆ ಆ ದುಡ್ಡನ್ನ ನಾವು ಶೇರ್ ಕ್ಯಾಪಿಟಲ್ ಗೆ ಏನ್ ಮಾಡಬೇಕು, ಟ್ರಾನ್ಸ್ಫರ್ ಮಾಡಬೇಕು. ಸೆಕೆಂಡ್ ಒನ್, ಸೊ ಏನಾಗುತ್ತೆ, ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ ಟು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು, ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಇಲ್ಲೂ ಕೂಡ ನಾವು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಂತ ಬರ್ತಾ ಇಲ್ಲ, ಯಾಕಂದ್ರೆ ಬರೀ ಶೇರ್ ಕ್ಯಾಪಿಟಲ್ ಅಂತ ಕೊಟ್ಟಿದ್ದಾರೆ, ಹಾಗಾಗಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀಬೇಕು. ಸೊ ನರೇಶನ್ ಬಿ ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್, ಅಂತ ಬರೀಬೇಕು. ಸೊ ಎಷ್ಟು ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ, ಸೊ ಅಪ್ಲಿಕೇಶನ್ ಗೆ ಎಷ್ಟು ದುಡ್ಡು ಬಂದಿದೆ ಅದೇ ಅಮೌಂಟ್ ಅನ್ನ ನಾವು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಸೊ ಅಪ್ಲಿಕೇಶನ್ ಗೆ 90,000 ಬಂದಿದೆ, ಅದನ್ನ ನಾವು ಏನ್ ಮಾಡ್ತಾ ಇದ್ದೀವಿ, ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. 90,000 ಮತ್ತೆ 90,000. ಸೊ ಈ ತರ ಬರಬೇಕು. ಸೊ ಇದು ಸೆಕೆಂಡ್ ಎಂಟ್ರಿ ಆಗಿದೆ. ಸೊ ಇಲ್ಲಿಗೆ ಫಸ್ಟ್ ಪ್ರೊಸೆಸ್ ಮುಗಿತು. ಸೊ ಇದು ಫಸ್ಟ್ ಪ್ರೊಸೆಸ್ ಆಗಿದೆ. ಸೊ ಈಗ ನಾವು ಸೆಕೆಂಡ್ ಪ್ರೊಸೆಸ್ಗೆ ಹೋಗ್ತಾ ಇದ್ವಿ. ಸೊ ಅಂದ್ರೆ ಥರ್ಡ್ ಎಂಟ್ರಿ ಮಾಡ್ತಾ ಇದ್ವಿ. ಸೊ ಸೆಕೆಂಡ್ ಪ್ರೊಸೆಸ್ ಅಲ್ಲಿ ಏನಾಗುತ್ತೆ, ಅಲಾಟ್ಮೆಂಟ್ ಪ್ರೊಸೆಸ್ ಅಲ್ಲಿ ಏನಾಗುತ್ತೆ, ಮೊದಲಿಗೆ ನಾವು ಅಮೌಂಟ್ ಅನ್ನ ಡ್ಯೂ ಮಾಡ್ತೀವಿ, ಅದಾದ್ಮೇಲೆ ನಾವು ಅಮೌಂಟ್ ಅನ್ನ ಕಲೆಕ್ಟ್ ಮಾಡ್ತೀವಿ. ಫಸ್ಟ್ ಪ್ರೊಸೆಸ್ ಅಲ್ಲಿ ಮೊದಲಿಗೆ ಅಮೌಂಟ್ ಅನ್ನ ರಿಸೀವ್ ಮಾಡ್ತೀವಿ, ಆಮೇಲೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಸೆಕೆಂಡ್ ಪ್ರೊಸೆಸ್ ಇಂದ ಏನಾಗುತ್ತೆ, ಅಲ್ಲಿ ಚೇಂಜಸ್ ಆಗುತ್ತೆ. ಮೊದಲಿಗೆ ನಾವು ಅಮೌಂಟ್ ಅನ್ನ ಎಷ್ಟು ಬರಬೇಕು ಅಂತ ಡ್ಯೂ ಮಾಡ್ತೀವಿ, ಅದಾದ್ಮೇಲೆ ನಾವು ಅಮೌಂಟ್ ಅನ್ನ ಕಲೆಕ್ಟ್ ಮಾಡ್ತೀವಿ. ಸೊ ಇಲ್ಲಿ ಸೆಕೆಂಡ್ ಪ್ರೊಸೆಸ್ ಯಾವ್ದು ಬರುತ್ತೆ, ಅಲಾಟ್ಮೆಂಟ್ ಪ್ರೊಸೆಸ್ ಇದೆ. ಸೊ ಎಷ್ಟು ಅಮೌಂಟ್ ಬರಬೇಕಾಗಿತ್ತು ಅದನ್ನ ನಾವು ಏನ್ ಮಾಡಬೇಕು, ಮೊದಲಿಗೆ ಡ್ಯೂ ಮಾಡಬೇಕು. ಸೊ ಇಲ್ಲಿದೆ 1,20,000 ಅಮೌಂಟ್ ಬರಬೇಕಾಗಿದೆ. ಸೊ ಇದನ್ನ ಹೇಗೆ ಬರ್ತೀವಿ, ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಶೇರ್ ಅಲಾಟ್ಮೆಂಟ್ ಇಂದ ಎಷ್ಟು ದುಡ್ಡು ಬರಬೇಕಾಗಿದೆ ಅದನ್ನ ಡ್ಯೂ ಮಾಡ್ತಾ ಇದೀವಿ. ಸೊ ಎಲ್ಲಿಗೆ ಡ್ಯೂ ಮಾಡ್ತಾ ಇದೀವಿ, ಶೇರ್ ಕ್ಯಾಪಿಟಲ್ ಅಕೌಂಟ್ ಗೆ ಡ್ಯೂ ಮಾಡ್ತಾ ಇದೀವಿ. ಸೊ ನರೇಶನ್ ಬಿ ಶೇರ್ ಅಲಾಟ್ಮೆಂಟ್ ಮನಿ ಡ್ಯೂ, ಎಂಟ್ರಿ ಕ್ಲೋಸ್ ಮಾಡಬೇಕು. ಸೊ ಎಷ್ಟು ಅಮೌಂಟ್ ಬರಬೇಕು ಅದನ್ನ ನೋಡಬೇಕು. 1,20,000 ಬರಬೇಕಾಗಿತ್ತು. ಸೊ ಅದನ್ನ ಇಲ್ಲಿ ಎಂಟ್ರಿ ಮಾಡ್ತಾ ಇದೀವಿ.
1,20,000, 1,20,000. ಸೊ ಈ ತರ ನಾವು ಅದನ್ನು ಬರ್ತಾ ಇದ್ದೇವೆ. ಫೋರ್ತ್ ಒನ್ ನೆಕ್ಸ್ಟ್ ಎಂಟ್ರಿ. ಸೊ ನೆಕ್ಸ್ಟ್ ಎಂಟ್ರಿ ಯಾಕೆ ಮಾಡಬೇಕು, ಆ ಅಮೌಂಟ್ ಅನ್ನ ಈಗ ಡ್ಯೂ ಮಾಡಿದೀವಿ, ಆ ಅಮೌಂಟ್ ಅನ್ನ ಈಗ ಏನ್ ಮಾಡಬೇಕು, ಕಲೆಕ್ಟ್ ಮಾಡಬೇಕು. ಸೊ ಕಲೆಕ್ಟ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ, ದುಡ್ಡು ಬರುತ್ತೆ. ಬ್ಯಾಂಕ್ ಅಕೌಂಟ್ ಡೆಬಿಟ್, ಬ್ಯಾಂಕ್ ಅಕೌಂಟ್ ಡೆಬಿಟ್. ಸೊ ದುಡ್ಡು ಬಂದಿದೆ ಇಲ್ಲ ಅಂತ ನೋಡ್ಬೇಕು. ಸೊ ದುಡ್ಡು ಬಂದಿದೆ, ಎಷ್ಟು ಬಂದಿದೆ, ಸೊ 4 rupees ಬಂದಿದೆ. 30,000 into 4, 1,20,000 ಬರುತ್ತೆ. ಸೊ 2 ಯಾವುದರಿಂದ ಬರ್ತಾ ಇದೆ, ಶೇರ್ ಅಲಾಟ್ಮೆಂಟ್ ಅಕೌಂಟ್, ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್. ಬಿ allotment money received, ಬಿ allotment money received. ದುಡ್ಡನ್ನ ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ, ಅಲಾಟ್ಮೆಂಟ್ ಮನಿಯನ್ನ ನಾವು ಇಸ್ಕೊಳ್ತಾ ಇದ್ದೀವಿ. ಸೊ ಅಮೌಂಟ್ ಎಷ್ಟು ಕೊಡ್ತಾ ಇದೆ ನಮಗೆ, 1,20,000 ಬರುತ್ತೆ. ಎಷ್ಟು ಕೊಡ್ತಾ ಇದೆ, 1,20,000 ಬರಬೇಕಾಗಿತ್ತು. 1,20,000 ಏನಾಗ್ತಾ ಇದೆ, ಇಲ್ಲಿ ಬರ್ತಾ ಇದೆ. ಸೊ ಇದು ಸೆಕೆಂಡ್ ಪ್ರೋಸೆಸ್ ಆಗಿದೆ, ಸೆಕೆಂಡ್ ಪ್ರೋಸೆಸ್. ಈಗ ನಾವು ಥರ್ಡ್ ಪ್ರೋಸೆಸ್ ಹೋಗ್ತಾ ಇದ್ದೀವಿ. ಸೊ ಥರ್ಡ್ ಪ್ರೋಸೆಸ್ ಅಲ್ಲಿ ಸಿಮಿಲರ್ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಇಲ್ಲೂ ಕೂಡ ನಾವು ಮೊದಲಿಗೆ ಅಮೌಂಟ್ ಅನ್ನ ಡ್ಯೂ ಮಾಡ್ತೀವಿ, ಅದಾದ್ಮೇಲೆ ಅಮೌಂಟ್ ಅನ್ನ ಕಲೆಕ್ಟ್ ಮಾಡ್ತೀವಿ. ಸೊ ಡ್ಯೂ ಮಾಡುವಾಗ ನಾವು ಏನ್ ಎಂಟ್ರಿ ಮಾಡ್ತೀವಿ, ಸೊ ನಾರ್ಮಲ್ ಎಂಟ್ರಿನೇ ಮಾಡ್ತೀವಿ. ಸೊ ನಮಗೆ ದುಡ್ಡು ಇಷ್ಟೇ ಬರುತ್ತೆ ಅಂತ ನಾವು ಹೇಳೋದಿಲ್ಲ. ಸೊ ಮೊದಲಿಗೆ ನಾವು ಎಷ್ಟು ಬರಬೇಕು ಅದನ್ನ ಅಲ್ಲಿ ಎಂಟ್ರಿ ಮಾಡ್ತೇವೆ. ಅದಾದ್ಮೇಲೆ ದುಡ್ಡು ಬಂದಿದೆಯೋ ಇಲ್ಲ ಅನ್ನೋದನ್ನ ನಾವು ಆಮೇಲೆ ನೋಡ್ತೇವೆ. ಸೊ ಫಿಫ್ತ್ ಎಂಟ್ರಿ ಏನ್ ಮಾಡಬೇಕು, share first and final call account debit, share first and final call account debit to, so ಯಾವುದಕ್ಕೆ ಟ್ರಾನ್ಸ್ಫರ್ ಮಾಡಬೇಕು, share capital account, to share capital account. ಸೊ share capital account ಗೆ ಅದನ್ನ ಡ್ಯೂ ಮಾಡ್ಕೊಳ್ಬೇಕು ಮೊದಲಿಗೆ. ಬಿ first and final call money due, ಬಿ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ಡ್ಯೂ. ಸೊ ಈ ಅಮೌಂಟ್ ಅನ್ನ ಡ್ಯೂ ಮಾಡ್ತಾ ಇದೀವಿ. ಸೊ ಎಷ್ಟು ಬರಬೇಕು ಅಂತ ಬರ್ಕೊಳ್ತಾ ಇದೀವಿ. ಸೊ ಎಷ್ಟು ಬರ್ಬೇಕಾಗಿತ್ತು ದುಡ್ಡು ಅದನ್ನ ಬರ್ಕೊಳ್ಬೇಕು. ಸೊ ಇಲ್ಲಿ ಏನ್ ಬರ್ತಿದೀವಿ ನಾವು, ಎಷ್ಟು ಬಂದಿದೆ ಅದನ್ನ ಬರ್ತಿದೀವಿ. ಸೊ ಎಷ್ಟು ಬರ್ಬೇಕಾಗಿತ್ತು, ಇನಿಷಿಯಲಿ ಎಷ್ಟು ಬರ್ಬೇಕಾಗಿತ್ತು, 30,000 ಶೇರ್ ನ ವ್ಯಾಲ್ಯೂ ಬರ್ಬೇಕಾಗಿತ್ತು. ಸೊ ಅಂದ್ರೆ 30,000 into 3 ಎಷ್ಟು ಬರ್ಬೇಕಾಗಿತ್ತು, ಟೋಟಲ್ ಅಮೌಂಟ್ 90,000 rupees ಬರ್ಬೇಕಾಗಿತ್ತು. ಸೊ ನಮಗೆ ಗೊತ್ತಿರಲಿಲ್ಲ. ಸೊ ದುಡ್ಡು ಎಷ್ಟು ಬರ್ಬೇಕಾಗಿತ್ತು ಅದನ್ನ ನಾವು ಮೊದಲಿಗೆ ಎಂಟ್ರಿ ಮಾಡ್ತಾ ಇದೀವಿ. ಹಾಗಾಗಿ ಈ ಅಮೌಂಟ್ ಅನ್ನ ಬರಬೇಕು. ಸೊ 30,000 into 3, ಸೊ ಟೋಟಲ್ ಅಮೌಂಟ್ ಎಷ್ಟು ಬರ್ಬೇಕಾಗಿತ್ತು ಅದನ್ನು ಬರೀಬೇಕು ಮೊದಲಿಗೆ. ಅದಾದ್ಮೇಲೆ ಎಷ್ಟು ಬಂದಿದೆ ಅದನ್ನ ಎಂಟ್ರಿ ಮಾಡಬೇಕು. ಸೊ 30,000 into 3 ಎಷ್ಟಾಗುತ್ತೆ, 90,000 ಆಗುತ್ತೆ. ಸೊ ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು, ಎಷ್ಟು ದುಡ್ಡು ಬರ್ಬೇಕಾಗಿತ್ತು ಅದನ್ನ ನಾವು ಬರೀಬೇಕು. ಸೊ ಹಾಗಾಗಿ ಟೋಟಲ್ ಶೇರ್ಸ್ ಎಷ್ಟಿದಾವೆ, 30,000 ಇದಾವೆ. ಸೊ 3 rupees ಇದೆ ಫೈನಲ್ ಕಾಲ್ಗೆ. ಎಷ್ಟು ಬರ್ಬೇಕಾಗಿತ್ತು ದುಡ್ಡು, 30,000 into 3, ಸೊ 90,000 rupees ಬರ್ಬೇಕಾಗಿತ್ತು. ಸೊ ಅದನ್ನ ಎಂಟ್ರಿ ಮಾಡಿದ್ವಿ. ಸೊ ಈಗ ಚೇಂಜಸ್ ಆಗುತ್ತೆ. ಸಿಕ್ಸ್ ಒನ್ ಲಾಸ್ಟ್ ಎಂಟ್ರಿ. ಸೊ ಈಗ ಏನಾಗುತ್ತೆ, ಇಲ್ಲಿ ಚೇಂಜಸ್ ಆಗುತ್ತೆ. ಸೊ ಏನು ಚೇಂಜಸ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಸೊ ಇಲ್ಲಿ 29,500 ನ ಶೇರ್ ಏನಾಗ್ತಾ ಇದೆ. ಸೊ ಅಷ್ಟು ಶೇರ್ಗಳ ವ್ಯಾಲ್ಯೂ ಏನಾಗ್ತಾ ಇದೆ, ಬರ್ತಾ ಇದೆ. ಅಷ್ಟು ದುಡ್ಡು ನಮಗೆ ಬರ್ತಾ ಇದೆ. 500 ಶೇರ್ ನ ವ್ಯಾಲ್ಯೂ ಏನಾಗ್ತಾ ಇಲ್ಲ, ಇಲ್ಲಿ ನಮಗೆ ರಿಸೀವ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಇದನ್ನ ನಾವು ಏನಂತ ಕರಿತೀವಿ, ಕಾಲ್ಸ್ ಇನ್ ಅರಿಯರ್ಸ್ ಅಂತ ಕರಿತೀವಿ. ಸೊ ಬಾಕಿ ಇದೆ, ಸೊ ಅದನ್ನ ನಾವು ತೋರಿಸಬೇಕಾಗುತ್ತೆ. ಸೊ ಇನ್ನೊಂದು ನಾನು ನಿಮಗೆ ಕಾಲ್ಸ್ ಇನ್ ಅರಿಯರ್ಸ್ ಎಂಟ್ರಿ ಹೇಳಿದ್ದೀನಿ. ಸೊ ಕಾಲ್ಸ್ ಇನ್ ಅರಿಯರ್ಸ್ ಯಾವಾಗಲೂ ಏನಾಗುತ್ತೆ, ಡೆಬಿಟ್ ಆಗುತ್ತೆ ಅಂತ ಹೇಳಿದ್ದೀನಿ. ಸೊ ಈಗ ನಾವು ಎಂಟ್ರಿ ಮಾಡ್ತಾ ಇದ್ದೀವಿ. ಸೊ ನಮಗೆ ಏನಾಗ್ತಾ ಇದೆ, ಕ್ಯಾಶ್ ಬರ್ತಾ ಇದೆ ಮೊದಲಿಗೆ. ಸೊ ಇಲ್ಲಿ ಬ್ಯಾಂಕ್ ಅಕೌಂಟ್ ಡೆಬಿಟ್, ಬ್ಯಾಂಕ್ ಅಕೌಂಟ್ ಡೆಬಿಟ್. ಸೊ ದುಡ್ಡು ಬರ್ತಾ ಇದೆ ನಮಗೆ. ಸೊ ಎಷ್ಟು ದುಡ್ಡು ಬರ್ತಾ ಇದೆ, 29,500 into 3 ಎಷ್ಟು ಬರ್ತಾ ಇದೆ, 88,500 ಬರ್ತಾ ಇದೆ. ಸೊ ಇಲ್ಲಿ ಬರೀಬೇಕು 88,500. ಸೊ ಇಷ್ಟು ಬರ್ತಾ ಇದೆ. ಸೊ ಕಾಲ್ಸ್ ಇನ್ ಅರಿಯರ್ಸ್ ಆಗಿದೆ ಇಲ್ಲಿ. ಸೊ ದುಡ್ಡು ಬರ್ತಾ ಇಲ್ಲ. ನಿಮ್ಗೆ ಎಷ್ಟು ಬರ್ತಾ ಇಲ್ಲ ದುಡ್ಡು ಅದನ್ನ ಕ್ಯಾಲ್ಕುಲೇಟ್ ಮಾಡಿದೀವಿ. 1,500 ಬರ್ತಾ ಇಲ್ಲ ನಮಗೆ. ಸೊ ಅದು ಏನಾಗುತ್ತೆ, ಕಾಲ್ಸ್ ಇನ್ ಅರಿಯರ್ಸ್ ಆಗುತ್ತೆ. ಕಾಲ್ಸ್ ಇನ್ ಅರಿಯರ್ಸ್, ಸೊ ಕಾಲ್ಸ್ ಇನ್ ಅರಿಯರ್ಸ್ ಅಕೌಂಟ್ ಡೆಬಿಟ್. ಸೊ ನಿಮಗೆ ಜರ್ನಲ್ ಎಂಟ್ರಿ ಬರ್ಸಿದೀವಿ. ಕಾಲ್ಸ್ ಇನ್ ಅರಿಯರ್ಸ್ ಯಾವಾಗಲೂ ಏನಾಗುತ್ತೆ, ಡೆಬಿಟ್ ಆಗುತ್ತೆ. ಸೊ ಅದಕ್ಕೆ ನಾನು ಇದನ್ನ ಡೆಬಿಟ್ ಮಾಡಿದೀನಿ, ಕಾಲ್ಸ್ ಇನ್ ಅರಿಯರ್ಸ್. ಸೊ ಇದರ ಅಮೌಂಟ್ ಬರೀಬೇಕು. ಸೊ ಎಷ್ಟು ಅರಿಯರ್ಸ್ ಇದೆ ಅದನ್ನ ಬರೀಬೇಕಾಗುತ್ತೆ. ಸೊ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡಿದೀವಿ. ಸೊ ಎಷ್ಟು ಅರಿಯರ್ಸ್ ಇದೆ, 500 ಶೇರ್ ನ ವ್ಯಾಲ್ಯೂ ಅರಿಯರ್ಸ್ ಇದೆ. ಸೊ 500 into 3, ಸೊ 3 ಯಾಕೆ ಮಾಡಬೇಕು,
ಫೈನಲ್ ಕಾಲ್ ಮನಿಯಲ್ಲಿ ಬರ್ತಾ ಇಲ್ಲ. ಸೊ ಫೈನಲ್ ಕಾಲ್ ಅಮೌಂಟ್ ಎಷ್ಟಿದೆ? ₹3 ಇದೆ. ಸೊ 500 into 3 ಮಾಡಿದಾಗ ಸೊ ಇಲ್ಲಿ ಬರ್ಕೊತಾ ಇದೀನಿ. ಸೊ ಇದು ಹೇಗೆ ಬಂತು? 29,500. ಸೊ ಬ್ರಾಕೆಟ್ ಅಲ್ಲಿ ಬರ್ತಾ ಇದೀನಿ. ನೀವು ಕೂಡ ಪೆನ್ಸಿಲ್ ಅಲ್ಲಿ ಬರ್ಕೊಳ್ಳಿ, ನಿಮ್ಗೆ ಕನ್ಫ್ಯೂಸ್ ಆಗೋದಿಲ್ಲ. 29,000 into 3 ಮಾಡಿದಾಗ 88,500 ಬಂದಿದೆ. ಸೊ ಅದೇ ತರ ಕಾಲ್ಸ್ ಇನ್ ಅರಿಯರ್ಸ್ 500 into 3 ಮಾಡಿದಾಗ ಎಷ್ಟು ಬಂದಿದೆ? ಎಷ್ಟು ಬರುತ್ತೆ ಇಲ್ಲಿ? ಕಾಲ್ಸ್ ಇನ್ ಅರಿಯರ್ಸ್ ಎಷ್ಟಿದೆ? 1,500 rupees ಇದೆ. ಕಾಲ್ಸ್ ಇನ್ ಅರಿಯರ್ಸ್ 1,500 rupees ಇದೆ. ಸೊ ಇದನ್ನ ನಾವೇನ್ ಮಾಡಬೇಕು? ಸೊ ಯಾವ ಕಾಲ್ ನಲ್ಲಿ ಆಗ್ತಾ ಇದೆ ಇದು? ಫಸ್ಟ್ ಅಂಡ್ ಫೈನಲ್ ಕಾಲ್ ನಲ್ಲಿ ಆಗ್ತಾ ಇದೆ. ಸೊ ಹಾಗಾಗಿ ಟು ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಮಾಡಬೇಕು. ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್. ಸೊ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಲ್ಲಿ ಟೋಟಲ್ ಅಮೌಂಟ್ ಎಷ್ಟು ಬರಬೇಕಾಗಿತ್ತು ಅದನ್ನ ಬರೀಬೇಕಾಗುತ್ತೆ. ಅಥವಾ ನಾವೇನ್ ಮಾಡಬಹುದು? ಟೋಟಲ್ ಅದರ ವ್ಯಾಲ್ಯೂ ಎಷ್ಟಿತ್ತು ಇಲ್ಲಿ ಸಿಗುತ್ತೆ ನಮಗೆ 90,000 ಇದೆ. ಸೊ ಅದನ್ನ ನಾವಿಲ್ಲಿ ಬರೀಬೇಕು. ಸೊ ಈ ಕಡೆ 90,000 ಬರೀಬೇಕು. ಅಥವಾ ನಿಮ್ಗೆ ಇನ್ನೊಂದು ಕ್ಯಾಲ್ಕುಲೇಷನ್ ಮಾಡಬಹುದು, ಇನ್ನೊಂದು ತರ ಮಾಡಬಹುದು. 88,500 ಪ್ಲಸ್ 1,500 ಮಾಡಿದಾಗ ನಿಮಗೆ ಕ್ರೆಡಿಟ್ ಎಷ್ಟಾಗುತ್ತೆ? 90,000 ಆಗುತ್ತೆ. ಸೊ ಇದರ ನರೇಶನ್ ಮಾಡಬೇಕು. ಬಿ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ, first and final call money received, first and final call money received except 500 shares, except 500 shares. So ಬರ್ದು ಎಂಟ್ರಿಯನ್ನು ಕ್ಲೋಸ್ ಮಾಡಬೇಕು. ಸೊ ಈ ತರ ನಾವೇನ್ ಮಾಡಬೇಕು? ಸೊ ಇದು ಇಲ್ಲಿ ಕಾಲ್ಸ್ ಇನ್ ಅರಿಯರ್ಸ್ ಅಂತ ಬರ್ತಿದ್ದೀನಿ. ಸೊ ಕಾಲ್ಸ್ ಇನ್ ಅರಿಯರ್ಸ್ ನಮಗೆ ಹೇಗೆ ಗೊತ್ತಾಗುತ್ತೆ? ಸೊ ಎಷ್ಟು ಕಾಲ್ಸ್ ಗಳು ಮಾಡಿರ್ತೀವಿ, ಅದರಲ್ಲಿ ದುಡ್ಡು ಬರಲಿಲ್ಲ ಅಂತಂದ್ರೆ, ಸೊ ಒಂದಿಷ್ಟು ಅಮೌಂಟ್ ಗಳು ಕಡಿಮೆ ಬಂದಾಗ ಅಥವಾ ಬರಲಿಲ್ಲ ಅಂತಂದ್ರೆ ನಾವು ಅದನ್ನ ಏನಂತ ಕರಿತೀವಿ? ಕಾಲ್ಸ್ ಇನ್ ಅರಿಯರ್ಸ್ ಅಂತ ಕರಿತೀವಿ. ಸೊ ಕಾಲ್ಸ್ ಇನ್ ಅರಿಯರ್ಸ್ ಇದ್ದಾಗ ನಾವು ಅದನ್ನ ಏನ್ ಮಾಡ್ತೀವಿ? ಇಲ್ಲಿ ಡೆಬಿಟ್ ಮಾಡ್ತೀವಿ ಯಾವಾಗಲೂ. ಸೊ ಈ ತರ ಮಾಡ್ಕೊಳ್ತೀವಿ. ಮೊದಲಿಗೆ ಎಂಟ್ರಿ ಮಾಡ್ತೀವಿ. ಸೊ ಎಷ್ಟು ಅಮೌಂಟ್ ಬರಬೇಕಾಗಿತ್ತು ಅಂತ ಡ್ಯೂ ಮಾಡ್ತೀವಿ. ಆನಂತರ ಎಷ್ಟು ಅಮೌಂಟ್ ಬಂದಿದೆ ಅದನ್ನ ಏನ್ ಮಾಡ್ತೀವಿ? ಇಲ್ಲಿ ಡ್ಯೂ ಮಾಡ್ತೀವಿ. ಸೊ ಈ ತರ ನಿಮಗೆ ಕಾಲ್ಸ್ ಇನ್ ಅರಿಯರ್ಸ್ ಮೇಲೆ ಪ್ರಾಬ್ಲಮ್ ಇರುತ್ತೆ. ಸೊ ಕಾಲ್ಸ್ ಇನ್ ಅರಿಯರ್ಸ್ ಕೇಳಿದ್ರೆ ನಿಮಗೆ ಈ ತರ ಕೇಳ್ತಾರೆ. ಸೊ ಫೈನಲಿ ಯಾವ ಕಾಲ್ ಅಲ್ಲಿ ನಿಮಗೆ ದುಡ್ಡು ಬಂದಿರೋದಿಲ್ಲ ಅದನ್ನ ನೀವೇನ್ ಮಾಡಬೇಕು? ಸೊ ಅಲ್ಲಿ ಅಕೌಂಟ್ ಅಲ್ಲಿ ದುಡ್ಡು ಬರುವಾಗ ನೀವೇನ್ ಮಾಡಬೇಕು? ಬ್ಯಾಂಕ್ ಅಕೌಂಟ್ ಡೆಬಿಟ್ ಮಾಡಬೇಕು. ಸೊ ಅಮೌಂಟ್ ಎಷ್ಟು ಬಂದಿದೆ ಅದನ್ನ ಬರೀಬೇಕು ಮೊದಲಿಗೆ. ಆ ನಂತರ ಎಷ್ಟು ಅಮೌಂಟ್ ಬರಲಿಲ್ಲ, ಸೊ ಕಾಲ್ಸ್ ಇನ್ ಅರಿಯರ್ಸ್ ಅಂತ ಬರೆದು ಎಷ್ಟು ಅಮೌಂಟ್ ಬಂದಿಲ್ಲ ಅದನ್ನ ಬರೀಬೇಕು. ಆ ನಂತರ ಯಾವ ಕಾಲ್ ಅಲ್ಲಿ ಅದು ಬಂದಿಲ್ಲ ಅನ್ನೋದನ್ನ ಅದನ್ನ ಏನ್ ಮಾಡ್ಬೇಕು? ಇಲ್ಲಿ ಕ್ರೆಡಿಟ್ ಮಾಡಬೇಕು. ಸೊ ಟು ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಅಂತ ಬರ್ತಿದ್ದೀನಿ. ಸೊ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಅಲ್ಲಿ 500 ಶೇರ್ ಇಲ್ಲಿ ಬಂದಿಲ್ಲ, ಹಾಗಾಗಿ ಅದನ್ನ ಕ್ರೆಡಿಟ್ ಮಾಡಿದೆ. ಸೊ ಈ ತರ ನಿಮ್ಮ ಪ್ರಾಬ್ಲಮ್ ಇರುತ್ತೆ. ಸೊ ಇದು ಥರ್ಡ್ ಪ್ರೊಸೆಸ್ ಆಗಿದೆ. ಸೊ ಈ ತರ ನೀವು ಏನ್ ಮಾಡಬೇಕು? ಪ್ರಾಸೆಸ್ ಗಳಲ್ಲಿ ನೀವು ಜರ್ನಲ್ ಎಂಟ್ರೀಸ್ ಗಳನ್ನ ಇಲ್ಲಿ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಸೊ ಇದಿಷ್ಟು ಪ್ರಾಬ್ಲಮ್ ಆಗಿದೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ನಿಮಗೆ ಇನ್ನೊಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೇನೆ ಇದರ ಮೇಲೆ. ಅದರಲ್ಲಿ ನಿಮಗೆ ಕಾಲ್ಸ್ ಇನ್ ಅಡ್ವಾನ್ಸ್ ಅಂದ್ರೆ ಹೇಗಿರುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೇನೆ. ಆ ನಂತರ ನಾನು ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗ್ತೇನೆ. ಸೊ ಅಲ್ಲಿವರೆಗೂ ಸೊ ಇದರಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.